ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾರದ ಮೊದಲನೇ ದಿವಸದಲ್ಲಿ ನಾವು ಆತನನ್ನು ಆರಾಧಿಸುವಂತೆ, ಯೇಸು ಸ್ವಾಮಿಯನ್ನು ಆರಾಧಿಸುವಂತೆ ಕರ್ತನು ಕೊಟ್ಟಂಥ ಕೃಪೆಗಾಗಿ ಆತನಿಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿಜವಾಗ್ಲೂ ನೀವು ಮನೆಯಲ್ಲಿ ಕೂತು ಎಲ್ಲಿದ್ದರೂ ಕೂಡ ನಿಮ್ಮ ಯೂನಿಟ್, ಅದು ಸೆಲ್ ಫೋನ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಅಥವಾ ಲ್ಯಾಪ್ಟಾಪ್ ಏನೋ ಕಂಪ್ಯೂಟರ್ನಲ್ಲಿ ನೋಡ್ತಿರ್ಬೋದು, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತೆ, ಆತನನ್ನು ಸಂಗೀತಗಳ ಮುಖಾಂತರ ಆರಾಧಿಸುವಂತೆ ನಾವು ಬಂದಿದ್ದೇವೆ. ಇವತ್ತು ನೀವು ಕೂಡ ಜಾಯ್ನ್ ಆಗಿದ್ದೀರಿ. ವೆಲ್ಕಮ್ ಟು ದ ವರ್ಷಿಪ್ ಆಫ್ ದ ಲಿವಿಂಗ್ ಗಾಡ್. ಹಿಸ್ ನೇಮ್ ಇಸ್ ಜೀಸಸ್. ಹಿ ಈಸ್ ಅಲೈವ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಭಾನುವಾರದ ಮುಂಜಾನೆಯ ಆರಾಧನೆಗಾಗಿ ಮತ್ತೊಮ್ಮೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇವೆ. ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ನೀವು ಆರಾಧನೆಯಲ್ಲಿ ಪಾಲು ಹೊಂದಿರಿ ಮತ್ತು ದೇವರ ವಾಕ್ಯ ಸಂದೇಶವನ್ನು ನೀವು ಗಮನ ಇಟ್ಟು ಕೇಳಿರಿ, ಅದನ್ನು ಮನನ ಮಾಡ್ರಿ ಎಂಬುದಾಗಿ ನಾವು ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ತೇವೆ. ನೀವು ಕಳೆದ ವಾರಗಳಲ್ಲೆಲ್ಲ ನೀವು ನಮ್ಮೊಂದಿಗೆ ನೀವು ಸೇರಿ ಬರುತ್ತಾ ಕರ್ತನನ್ನು ಆರಾಧಿಸ್ತಿದ್ದೀರಿ. ಇದಕ್ಕಾಗಿ ನಿಮಗೆ ನಾವು ವಂದಿಸುತ್ತೇವೆ. ಮುಂದಿನ ದಿನಗಳಲ್ಲಿಯೂ ಮುಂದಿನ ವಾರಗಳಲ್ಲಿಯೂ ನೀವು ಈ ರೀತಿಯಾಗಿ ಬರಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇವೆ. ಬನ್ನಿರಿ, ಈ ಭಾನುವಾರ ಮುಂಜಾನೆ ಕರ್ತನನ್ನು ನಾವೆಲ್ಲರೂ ಕೂಡಿ ಆರಾಧಿಸೋಣ, ಸ್ತುತಿಸೋಣ.
ತೃಪ್ತಿ ಹೊಂದಲಾರೆನು. ನಾನೋಡುವೆ ಕಲ್ವಾರಿ ಗುಡ್ಡವನ್ನು, ನನ್ನೆಸುವಾಲೆ ಜಯ ಹೊಂದಿದ. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. You are filled with compassion and mercy and grace, with your banner flow over me. I am longing to see you one day face to face, and to live with you endlessly. Lord, how lovely you are to me. Lovely Lord, you are to me. Lovely Lord, filled with purity, worthy of honor and majesty. Lord, how lovely you are to me. Lord, how lovely you are to me. ಮತ್ತೊಂದು ಭಾನುವಾರ ಸಭೆಯಾಗಿ ನಾವು ಆನ್ಲೈನ್ ಮುಖಾಂತರ ಆರಾಧನೆಗೆ ಈಗಾಗಲೇ ತೊಡಗಿಸಿಕೊಂಡಿದ್ದೇವೆ. ಪ್ರಾರ್ಥನೆ ಸಂಗೀತಗಳೊಂದಿಗೆ ನಾವು ಇದ್ದಲ್ಲಿಯೇ ಆರಾಧಿಸಿದ್ದೇವೆ. ದೇವರ ವಾಕ್ಯ ಸಂದೇಶ ಕೇಳುವಂಥ ಸಮಯವಿತು. ಮತ್ತು ನಾವು ಪ್ರಾರ್ಥನೆಯೊಂದಿಗೆ ಸಿದ್ಧರಾಗುತ್ತಾ ದೇವರ ವಾಕ್ಯ ಅದರಿಂದ ಪೋಷಿತರಾಗಲು ನಾವು ಸಜ್ಜಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ಈ ಸಮಯವನ್ನು ನೀನೇ ಆಶೀರ್ವದಿಸಿಕೊಡು. ಕರ್ತನೇ, ನಿನ್ನನ್ನು ನೀನು ಪ್ರಕಟಿಸಿಕೊಳ್ಳಬೇಕೆಂದು, ನಿನ್ನ ಪಾತ್ರೆಗಳಾಗುವುದಷ್ಟೇ ನಮ್ಮೆಲ್ಲರ ಪಾತ್ರ, ಸಹಾಯಿಸೆಂದು ಪ್ರಾರ್ಥಿಸ್ತೇವೆ. ಕೇಳುಗರು, ವೀಕ್ಷಕರೆಲ್ಲರನ್ನು ಕರ್ತನೆ ಪವಿತ್ರಾತ್ಮನ ಪ್ರೇರಣೆಯಿಂದ ನಮಗೂ ಅವರಿಗೂ ಕರ್ಣಶುದ್ಧಿಯೊಡನೆ ನಿನ್ನ ಸಂದೇಶದಲ್ಲಿ ಪೋಷಿತರಾಕಿ ನಮ್ಮ ಆತ್ಮಗಳನ್ನು ಪುಷ್ಟಿಗೊಳಿಸಬೇಕೆಂದು ಯೇಸು ಕರ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ದೀನತೆಯಿಂದ ಬೇಡಿಕೊಂಡಿದ್ದೇನೆ ತಂದೆಯೇ, ಆಮೆನ್. ಈ ದಿನದ ಸಂದೇಶಕ್ಕಾಗಿ ಆರಿಸಿಕೊಂಡಿರುವ ದೇವರ ವಾಕ್ಯದ ಭಾಗವು ಲೂಕನ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನದಿಂದ 19ನೇ ವಚನದವರೆಗೂ. ನಾನು ಮತ್ತೆ ದೇವರ ವಾಕ್ಯದ ಉಲ್ಲೇಖವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸುತ್ತೇನೆ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನದಿಂದ 19ನೇ ವಚನದವರೆಗೂ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. 12ನೇ ವಚನ. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. 13 ಆಯಿತು. 14ನೇ ವಚನ. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು.
ಅವರಲ್ಲಿ ಒಬ್ಬನು 15ನೇ ವಚನ, ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಟ್ಟ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು ಎಂಬುದಾಗಿ ವಾಕ್ಯ ಪಾರಾಯಣವನ್ನು ಮಾಡಿಕೊಂಡಿದ್ದೇವೆ. 11ನೇ ವಚನದಲ್ಲಿ ಒಂದು ಗಮನ ಹರಿಸುವಂಥ ವಿಷಯ ಇಲ್ಲಿ ನಡೆಯುತ್ತಾ ಇದೆ. ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹಾಗಾದರೆ ಅವನ ಪ್ರಯಾಣದ ಗುರಿ ಅದು ಸ್ಪಷ್ಟವಾಗಿದೆ. ಯೆರೂಸಲೇಮ್ಗೆ ಹೋಗ್ತಾ ಇದ್ದಾರೆ. ಆದರೆ ಹೋಗುವಾಗ ಯಾವ ಯಾವ ಪ್ರದೇಶಗಳನ್ನು ದಾಟಿ ಹೋಗುತ್ತಿದ್ದಾರೆ ಎಂಬುದಾಗಿ ಭೌಗೋಳಿಕವಾಗಿ ಇಲ್ಲಿ ಸ್ಪಷ್ಟ ಮಾಹಿತಿ ಇದೆ. ಅವರು ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು ಎಂಬುದಾಗಿ, ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನೆಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಸ್ವಾಮಿಯ ಸಮಯದಲ್ಲಿ ಸಮಾರ್ಯವನ್ನು ಕುರಿತು ಯೆರೂಸಲೇಮಿನವರಿಗಾಗಲಿ ಅಥವಾ ಧಾರ್ಮಿಕರಿಗಾಗಲಿ ನಿಷಿದ್ಧವಾದ ಒಂದು ಸ್ಥಳ. ಸಮಾರ್ಯದವರೊಡನೆ ಯಾವ ಹೊಕ್ಕು ಬಳಕೆಯನ್ನು ಮಾಡಿಕೊಳ್ಳದೆ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಒಂದು ಸ್ಥಳ ಸಮಾರ್ಯ. ಅದನ್ನು ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸಮಾರ್ಯ ಸ್ತ್ರೀಯೊಂದಿಗೆ ಸಂಭಾಷಿಸುವಾಗಲೇ ಅದು ಅಭಿವ್ಯಕ್ತವಾಗಿರುವಂಥ ಒಂದು ಸತ್ಯ. ಆರಾಧನೆಗಳ ವಿಷಯದಲ್ಲಿ ಅವರದೇ ಆದಂಥ ಸೀಮಿತವುಗಳಿತ್ತು. ಇಸ್ರೇಲಿರು ಅಥವಾ ಯಹೂದಿಗಳು ಯೆರೂಸಲೇಮ್ ಅಂದರೆ ಅವರು ಅಲ್ಲಿರುವ ಸಮಾರ್ಯದಲ್ಲಿರುವ ಒಂದು ಬೆಟ್ಟವೆಂದು ಅವರನ್ನು ಒಂದು ವೇಳೆ ಒಟ್ಟಾಗಲು ಒಂದಾಗಲು ಬೆರೆಯಲು ಸಾಧ್ಯವಾಗದೇ ಇರುವಂಥ ಒಂದು ವಾತಾವರಣ. ಇದು ಸಮಾರ್ಯದ ಒಂದು ಕಂಪೋಸಿಷನ್. ಇದು ಸಮಾರ್ಯದ ಮೇಲಿದ್ದಂಥ ಧಾರ್ಮಿಕರ ಅಭಿಪ್ರಾಯ. ಇನ್ನು ಗಲಿಲಾಯ, ಯೋಹಾನ ಸುವಾರ್ತೆ 7ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ನಿಕೋದೇಮನಿಗೆ ಫರಿಸಾಯರು ಮತ್ತು ಧಾರ್ಮಿಕ ನಾಯಕರು ಹೇಳುವ ಒಂದು ಮಾತನ್ನು ನಿಮ್ಮಲ್ಲಿ ಉಲ್ಲೇಖಿಸಲು ನಾನು ಬಯಸುತ್ತೇನೆ. ನೀನೂ ಗಲಿಲಾಯದವನೋ? ಗಲಿಲಾಯದಲ್ಲಿ ಪ್ರವಾದಿ ಬರುವುದೇ ಇಲ್ಲವೆಂಬುದಾಗಿ. ಅಂದರೆ ಗಲಿಲಾಯ ಆತ್ಮಿಕ ಮಹತ್ವವನ್ನು ಹೊಂದದೇ ಇರುವಂಥ ಒಂದು ಊರು. ಇವರ ದೃಷ್ಟಿಯಲ್ಲಿ 2 ಊರುಗಳು ಕೂಡ ಬಹಳ ಒಂದು ರೀತಿಯಲ್ಲಿ ಹಗುರ, ಕೀಳು ಅಥವಾ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಊರುಗಳು. ಆವತ್ತಿನ ಬಹುತೇಕರ ಜನಾಭಿಪ್ರಾಯವಾಗಲಿ ಧಾರ್ಮಿಕರ ನಿಲುವುಗಳಾಗಲಿ ಯಾವೊಂದು ಕೂಡ ಯೇಸುಸ್ವಾಮಿ ಮೇಲೆ ಪ್ರಭಾವ ಬೀರುತ್ತಿಲ್ಲ. ಇದು ಯೇಸುಸ್ವಾಮಿಯ ಮನಸ್ಸು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಸ್ವಾಮಿಗೆ ಇವರ ಅಭಿಪ್ರಾಯಗಳು, ಇವರ ನಿಲುವುಗಳು, ಕಾರಣಗಳು ಯಾವುದು ಕೂಡ ಪ್ರಭಾವ ಬೀರದೇ ಇರುವಂಥ ಒಂದು ವ್ಯಕ್ತಿತ್ವ ಯೇಸುಸ್ವಾಮಿಗೆ. ಇವತ್ತು ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಮ್ಮಲ್ಲಿಯೂ ಇರಲಿ ಎಂದರೆ ಯೇಸುಸ್ವಾಮಿಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಅವರ ಜೀವನದಿಂದ ಕಲಿಯತಕ್ಕಂಥ ಸಾಕಷ್ಟು ವಿಷಯಗಳು ನಮ್ಮಲ್ಲಿ ಕೊರತೆಯಾಗಿದೆ ಎಂದರೆ ತಪ್ಪಾಗಲಾರದು. ಹೌದು, ಯೇಸುಸ್ವಾಮಿ ಸಮಾರ್ಯ ಗಲಿಲಾಯವನ್ನು ಹಾದು ಹೋಗುತ್ತಿದ್ದಾರೆ. ಯೇಸುಸ್ವಾಮಿಯ ದೃಷ್ಟಿಯಲ್ಲಿ ಅವರು ಅಸ್ಪೃಶ್ಯರೂ ಅಲ್ಲ, ಯೇಸುಸ್ವಾಮಿಯ ದೃಷ್ಟಿಯಲ್ಲಿ ಅವರು ನಿರ್ಲಕ್ಷ್ಯಕ್ಕೂ ಒಳಗಾದವರಲ್ಲ, ಅಥವಾ ಧಾರ್ಮಿಕರ ದಮನಕ್ಕೂ ಕೂಡ ಯೇಸುಸ್ವಾಮಿ ಲಕ್ಷ್ಯ ಕೊಡದೆ ಅವರನ್ನು ಪುರಸ್ಕರಿಸುವ ರೀತಿಯಲ್ಲಿ ಅವರ ಸೀಮೆಯನ್ನು ಹಾದು ಹೋಗುತ್ತಿದ್ದಾನೆ. ಇದು ಯೇಸುಸ್ವಾಮಿ ನಮಗೆ ಇಂದಿಗೂ ಕೂಡ ಯೇಸುಸ್ವಾಮಿ ಭಿನ್ನ ಭೇದ ವಿಭಾಗ ಮನುಷ್ಯರಿಗೂ ಮನುಷ್ಯನ ತರ್ಕಕ್ಕೂ ಸೀಮಿತವಾಗಿದೆಯೇ ಹೊರತು ಪರಲೋಕದಿಂದ ಬಂದಿರುವ ಯೇಸುವಿಗೆ ಇವ್ಯಾವುಗಳು ಕೂಡ ವ್ಯತ್ಯಾಸವಿಲ್ಲದೆ ಎಲ್ಲರನ್ನು ಸರ್ವರನ್ನು ಸಮಾನವಾದ ಪಥದಲ್ಲಿ ದೃಷ್ಟಿಕೋನದಲ್ಲಿ ದೃಷ್ಟಿಸುವಂಥವನು ನಿನ್ನ ರಕ್ಷಕನಾದಂಥ ಯೇಸು ಕರ್ತನು. ಹೌದು ಪ್ರಿಯರೇ, ನಂತರ ದೇವರ ವಾಕ್ಯ ಹೀಗೆ ಹೇಳ್ತದೆ, ಒಂದು ಹಳ್ಳಿಗೆ ಬಂದಾಗ ಈಸ್ ಪಾಸಿಂಗ್ ಥ್ರೂ ಎ ವಿಲೇಜ್, ಒಂದು ಹಳ್ಳಿಗೆ ಬರ್ತಾ ಇದ್ದಾನೆ. ಒಂದು ಹಳ್ಳಿಗೆ ಬಂದಾಗ ದೇವರ ವಾಕ್ಯ ಹೀಗೆ ಹೇಳ್ತದೆ 12ನೇ ವಚನದಲ್ಲಿ, 10 ಮಂದಿ ಕುಷ್ಠರೋಗಿಗಳು. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಸ್ವಾಮಿಯ ಸಮಯದಲ್ಲಿ ಅಂದರೆ ಅವರು ಭೂಮಿ ಮೇಲೆ ನಡೆಯುತ್ತಿರುವಾಗ, ನಿನ್ನ ಹಾಗೆ ಶರೀರಧಾರಿಯಾಗಿ ನಡೆಯುತ್ತಿರುವಾಗ ಕುಷ್ಠರೋಗ
ಒಂದು ವೇಳೆ ಒಬ್ಬ ಮನುಷ್ಯನಿಗೆ ತಗಲಿದರೆ, ಯಾಜಕರು ಅದನ್ನು ಗುರುತಿಸಿದರೆ ಅವರನ್ನು ಸಮಾಜದಿಂದಲೂ ಸಮುದಾಯದಿಂದಲೂ ಬಹು ದೂರವಿಡುತ್ತಿದ್ದರು. ದೇವರ್ ಐಸೋಲೇಟೆಡ್. ಐಸೋಲೇಷನ್ ಇವತ್ತೇನು ದೊಡ್ಡ ವಿಷಯ ಅಲ್ಲ, ನಮ್ಮೆಲ್ಲರಿಗೂ ಅರ್ಥವಾಗುವಂಥ ವಿಷಯ. ಯಾಕಂದರೆ ಕೋವಿಡ್ ವೇರಿಯನ್ಸ್ ಇವತ್ತು ಕೂಡ ಇಟ್ ಈಸ್ ಲೂಮಿಂಗ್ ಲಾರ್ಜ್ ಅಂತ ಇದ್ದಾರೆ. ಒಮಿಕ್ರಾನ್ ವೇರಿಯಂಟ್ ಅಲ್ವಾ? ಇವತ್ತು ನಿರ್ಬಂಧಗಳನ್ನು ಹೇರ್ತಾ ಇದೆ, ವೀಕೆಂಡ್ ಕರ್ಫ್ಯೂಸ್ ಇದೆ. ನಾವು ಈ ರೀತಿಯಾಗಿ ಸಭೆಯಲ್ಲಿ ಸೇರಲು ಕೂಡ ಅದು ನಿಷಿದ್ಧ ಮತ್ತು ಸೇರಬಾರದೆಂಬ ಆಜ್ಞೆಗಳನ್ನು ಹೊರಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಸುರಕ್ಷತೆಗೆ ಅವರು ಪ್ರಾಶಸ್ತ್ಯ ಕೊಟ್ಟಿರಬಹುದು. ಆದರೆ ಕುಷ್ಠರೋಗ ಪಡೆದು ಬಿಟ್ಟರೆ ಅವರು ಊರಾಚೆ ಇರಬೇಕು, ಕುಟುಂಬದಿಂದ ಹೊರಗಿರಬೇಕು, ಸಮುದಾಯದಿಂದ ಹೊರಗಿರಬೇಕು, ಸಮಾಜದ ಮುಖ್ಯವಾಹಿನಿಯಿಂದಲೂ ಅವರಿಗೆ ಯಾವ ಪಾತ್ರವಿರದೆ ಒಂದು ಪ್ರತ್ಯೇಕಿಸಲ್ಪಟ್ಟವರಾಗಿ ಜೀವಿಸಬೇಕು. ಲುಕ್ ಅಟ್ ದಿಸ್. ಯಾರು ಅವರ ಬಳಿಗೆ ಹೋಗಲು ಮನಸ್ಸು ಮಾಡುವುದಿಲ್ಲ ಅಲ್ಲವೇ? ಒಂದು ವೇಳೆ ಮನಸ್ಸಿರಬಹುದು, ಆದರೆ ರೋಗ ತಗಲೀತೆಂಬ ಭಯ ಕೂಡ ಸಾಧ್ಯತೆಗಳು ಇರಬಹುದು. ಅಥವಾ ನಿಯಮಗಳು ಅವತ್ತು ಅಷ್ಟು ಬಿಗಿಯಾಗಿದ್ದು ಯಾರೂ ಕೂಡ ಸಮೀಪಿಸಲಾಗದೆ ಇರುವಂಥ ಒಂದು ಸ್ಥಳದಲ್ಲಿ ಅವರು ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. ನಾನು ಅನ್ನಿಸ್ತೇನೆ ಇವೆಲ್ಲವುಗಳು ಈ ದಿನದ ಕೋವಿಡ್ನಲ್ಲಿ ಮತ್ತೆ ನಮ್ಮ ನೆನಪಿಗೆ ಅದು ಹಸಿಯಾಗಿದೆ ಅಂದರೆ ತಪ್ಪಾಗಲಾರದು ಅಲ್ವೇ? ಹೌದು. ಆದರೆ ವ್ಯತ್ಯಾಸ ನೋಡ್ರಿ, ಯೇಸುಸ್ವಾಮಿ ಆ ಹಳ್ಳಿಗೆ ಬರ್ತಾ ಇದ್ದಾನೆ. ಆ ಹಳ್ಳಿಯಲ್ಲೇ ಪ್ರತ್ಯೇಕಿಸಲ್ಪಟ್ಟ ದೂರವಿರುವಂಥ ಸಮುದಾಯ ಯಾವುದು? 10 ಮಂದಿ ಕುಷ್ಠರೋಗಿಗಳು. ಅದಕ್ಕೆ ನಾನು ಸಮುದಾಯ ಅಂತ ಹೇಳಲಿಕ್ಕೆ ಬಯಸ್ತೇನೆ, ಯಾಕೆಂದರೆ ಒಬ್ಬರಿಗಿಂತ ಹೆಚ್ಚಿದ್ದಾರೆ. ಓಕೆ, ಒಂದು ಗುಂಪು, ಕುಷ್ಠರೋಗಿಗಳ ಗುಂಪು ಅಲ್ಲಿದೆ. 10 ಮಂದಿ ಅಲ್ಲಿದ್ದಾರೆ. ಅಲ್ಲಿದ್ದಾಗ ಆಶ್ಚರ್ಯಕ್ಕೆ ಸಾಕ್ಷಿಯಾಯಿತು ಈ ಹಳ್ಳಿ. ಯಾವ ಆಶ್ಚರ್ಯಕ್ಕೆ ನೋಡ್ರಿ, ದೇವರ ವಾಕ್ಯ ಹೀಗೆ ಹೇಳಿದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು, ವಾವ್, ಬ್ಯೂಟಿಫುಲ್, ಹೌದಲ್ಲವೇ? ಏನು ಮಾಡ್ತಾ ಇದ್ದಾರೆ? ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು. ಅವ್ರಿಗೂ ಕೂಡ ನಿರ್ಬಂಧಗಳ ಅರಿವುಂಟು. ಈ ಕಾರಣದಿಂದ ದೇ ಆರ್ ಮೇಂಟೈನಿಂಗ್ ಎ ಸೇಫ್ ಆ್ಯಂಡ್ ಎ ಸೋಷಿಯಲ್ ಡಿಸ್ಟೆನ್ಸಿಂಗ್. ಇವೆರಡೂ ಕೂಡ ಇವತ್ತು ನಮಗೆ ಪರಿಚಿತವಾಗಿರುವಂಥ ಟರ್ಮಿನಾಲಜೀಸ್ ಅಲ್ವೇ? ಅವ್ರಿಗೂ ಕೂಡ ಅರಿವಿತ್ತು. 10 ಮಂದಿ ಒಟ್ಟಾಗಿ ಆತನ ಎದುರಿಗೆ ಬಂದಿದ್ದಾರೆ. ಆದರೆ ಬಹುದೂರ ನಿಂತು ಏನು ಮಾಡ್ತಾ ಇದ್ದಾರೆ? ಇದು ಬಹಳ ಇಂಪಾರ್ಟೆಂಟ್, ಇದು ಬಹಳ ಮುಖ್ಯವಾಗಿರುವಂಥ ಒಂದು ವಿಷಯ. ಬಹುದೂರ ನಿಂತು ಏನು ಹೇಳ್ತಾ ಇದ್ದಾರೆ ಅಂದರೆ, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ದೇ ಆರ್ ಮೇಕಿಂಗ್ ಎ ಸಿಂಪಲ್ ಪ್ರೇಯರ್. ನನ್ನ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯ ನನಗೆ ನೆನಪು ಬರ್ತದೆ. ಯೆಶಾಯನ ಗ್ರಂಥ 55ನೇ ಅಧ್ಯಾಯದ 6ನೇ ವಚನ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಕರ್ತನು ಹತ್ತಿರವಾಗಿದ್ದಾನೆ. ಫಿಲಿಪ್ಪಿ 4:5 ಅಂತ್ಯಗೊಳ್ಳುವಂಥ ವಚನವದು, ಹೌದಲ್ಲವೇ? ಈ 10 ಮಂದಿ ಒಂದು ವೇಳೆ ಸಮುದಾಯ, ಧಾರ್ಮಿಕ, ಕುಟುಂಬ ಎಲ್ಲವುಗಳಿಂದಲೂ ದೂರವಿದ್ದರು. ಅವರಿಗೆ ಯೇಸುವಿನ ಮಹತ್ವ ಹೇಗೋ ತಿಳಿದಿತ್ತು. ಆದರೆ ಹತ್ತಿರವಾಗಿರುವಂಥ ಯೇಸುವನ್ನು ಅವರು ಆಶ್ರಯಿಸಿಕೊಳ್ಳುವಂಥ ಒಂದು ಅದ್ಭುತವಾದ ಸನ್ನಿವೇಶವಿದು. ಆ ಹಳ್ಳಿ, ನಾನು ಅನ್ನಿಸ್ತೇನೆ, ಎಂಥ ಅದ್ಭುತ ಘಟನೆಗೆ ಸಾಕ್ಷಿಯಾಗುತ್ತಾ ಇದೆ ನೋಡಿ, ಎಂಥ ಅದ್ಭುತ ಘಟನೆಗೆ ಸಾಕ್ಷಿಯಾಗುತ್ತಾ ಇದೆ. ಇಂದು ನಮ್ಮ ಸಭೆ, ನಮ್ಮ ಮನೆ ಇಂಥ ಘಟನಾವಳಿಗಳಿಗೆ ಸಾಕ್ಷಿಯಾಗುವುದುಂಟಾ? ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟವರು, ಸ್ಥಾನಮಾನಗಳು ಅಥವಾ ಲಕ್ಷ್ಯಕ್ಕೆ ಬಾರದೆ ಅಲಕ್ಷ್ಯಕ್ಕೆ ಒಳಗಾದವರಿಗೆ ನಾನು ನೆನೆಸ್ತೇನೆ ಯೇಸುಸ್ವಾಮಿಯೇ ಆಶ್ರಯ. ಅದ್ಭುತವಾಗಿ ನಾನು ನೆನೆಸ್ತೇನೆ, ನಮ್ಮ ಸಭಾಪಾಲಕರು ಒಂದು ಸಂದೇಶವನ್ನು ಮಾಡಿದ್ರು. ಜಚ್ಚಿದ ದಂಟನ್ನು ಮುರಿಯದೆ, ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆ, ಹೌದಲ್ವೇ? ಎಲ್ಲರಿಗೂ ಒಂದು ನಿರೀಕ್ಷೆಯ ಮೂಲ ಈ ಯೇಸು ಕರ್ತನು. ಈ ಮುಂಜಾನೆಯಲ್ಲಿ ಅಥವಾ ಈ ಸಮಯದಲ್ಲಿ ಈ ಸಂದೇಶವನ್ನು ಕೇಳುತ್ತಿದ್ದರೆ, ಒಂದು ವೇಳೆ ನಿಮಗೆ ಈ ರೀತಿಯಾಗಿ ದುಸ್ಥಿತಿಗಳ ನಿರಾಶೆಯಲ್ಲಿ ನೀವು ಹಾದು ಹೋಗುತ್ತಿದ್ದರೆ, ಯೇಸು ಸ್ವಾಮಿ ನಿಮಗೆ ನಿರೀಕ್ಷೆಯನ್ನು ನೀಡುತ್ತಿದ್ದಾನೆ. ಆತನು ಸಮೀಪವಾಗಿದ್ದಾನೆ. ಅದೇ ನಿನಗಿರುವಂಥ ಸಿಹಿ ಸುದ್ದಿ ಮತ್ತು ನಿರೀಕ್ಷೆ.
ಆತನನ್ನು ಆಶ್ರಯಿಸಿಕೊಳ್ಳೋಣ, ಸಮೀಪದಲ್ಲಿರುವಾಗಲೇ ಆತನಿಗೆ ಬಿನ್ನಹ ಮಾಡೋಣ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಸಾಲುಗಳನ್ನು ಹೇಳುತ್ತಿರುವಾಗಲೇ ನನಗೆ ಕೋವಿಡ್ ಮೊದಲನೇ ಅಲೆಯಲ್ಲಿ ನಡೆದ ಒಂದು ಘಟನೆ ಅದು ಟಿ ವಿಯಲ್ಲಿ ಕೂಡ ಪ್ರಸಾರವಾಗಿತ್ತು, NDTV ನಲ್ಲಿ ಪ್ರಸಾರವಾಗಿತ್ತು. ಯಾವ ಘಟನೆ ಅಂದರೆ, ಮೊದಲನೇ ಅಲೆಯಲ್ಲಿ ಕೋವಿಡ್ ಗೆದ್ದಂಥ ಒಂದು ಸ್ತ್ರೀಯನ್ನು ಅವರು ಸಂದರ್ಶನ ಮಾಡ್ತಾರೆ. ಆ ಸಂದರ್ಶನ ಮಾಡಿದಾಗ ಆಕೆ ಹೇಳಿದ್ದೇನೆಂದರೆ, ಹೌದು, ನಾವು ಹೊರಕ್ಕೆ ಹೋಗಿ ಪ್ರಯಾಣ ಮಾಡಿ ಬಂದ್ವಿ, ನಮಗೆ ಕೋವಿಡ್ ತಗುಲಿತು. ಕೋವಿಡ್ ತಗುಲಿದ ಮೇಲೆ ಆಸ್ಪತ್ರೆಗೆ ದಾಖಲಾದೆ. ಸೊ ನಮ್ಮನ್ನು ಐಸೋಲೇಟ್ ಮಾಡಿದ್ರು ಆಸ್ಪತ್ರೆಯಲ್ಲೂ. ಅದು ಮೊದಲನೇ ಅಲೆಯಲ್ಲಿ ಈ ರೋಗದ ಲಕ್ಷಣಗಳು ಅಷ್ಟಾಗಿ ಅರಿವಿಲ್ಲದೆ ಇರುವಂಥ ಮತ್ತು ಭಯದಿಂದಲೇ ಹೆಚ್ಚು ಕೂಡಿರುವಂಥ ಸಮಾಜ ಆವತ್ತು, ಈವನ್ ವೈದ್ಯರ ಮಧ್ಯೆ, ಆಸ್ಪತ್ರೆಯ ಮಧ್ಯದಲ್ಲಿ. ನನ್ನ ಸಮೀಪಕ್ಕೆ ಯಾರೂ ಬರುತ್ತಿರಲಿಲ್ಲ, ದಾದಿಯರಾಗಲಿ, ವೈದ್ಯರಾಗಲಿ ಅಥವಾ ಇನ್ನಿತರ ಸಿಬ್ಬಂದಿಗಳಾಗಲಿ. ಯಾಕಂದರೆ ಎಲ್ಲಿ ಮತ್ತೆ ರೋಗ ಬಡಿಯುತ್ತೋ ಇದಕ್ಕೆ ಚಿಕಿತ್ಸೆಯ ಕ್ರಮಗಳು ತಿಳಿಯದೆ ಎಲ್ಲ ಇಫ್ಸ್ ಅಂಡ್ ಬಟ್ಸ್ ಮೇಲೆ ನಡೀತಾ ಇದ್ದಂಥ ಸಮಯಗಳು. ಹೌದು, ಆದರೆ ಆಕೆ ಹೇಳ್ತಾಳೆ, ಅಂಥ ಸಂದರ್ಭಗಳಲ್ಲಿ ನನಗೆ ಹತ್ತಿರವಾಗಿದ್ದು ದೇವರ ವಾಕ್ಯ ಮತ್ತು ಯೇಸು ಕರ್ತನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆಕೆ ಸ್ವಸ್ಥವಾಗಿ ಟಿ ವಿ ಮಾಧ್ಯಮದಲ್ಲಿ ನುಡಿದಿರುವಂಥ ಆಕೆಯ ಅನುಭವ ಇವತ್ತೊಂದು ದೊಡ್ಡ ಸಾಕ್ಷಿ ನಮ್ಮೆಲ್ಲರ ಮಧ್ಯದಲ್ಲಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ರೋಗವಾಗಲಿ ಅಥವಾ ಇನ್ನಿತರ ಯಾವ ಕಾರಣಗಳೇ ಆಗಲಿ, ಇವತ್ತು ನಿಮ್ಮನ್ನು ನಿಮ್ಮವರಿಂದ ಬಹುದೂರವಿಟ್ಟು ಪ್ರತ್ಯೇಕಿಸಲ್ಪಟ್ಟು ಒಂಟಿಯಾಗಿರುವ ಅನುಭವಗಳನ್ನು ಹಾದು ಹೋಗುತ್ತಿದ್ದರೆ ಈ ಸಂದೇಶ ನಿಮ್ಮನ್ನು ಉತ್ತೇಜಿಸುವುದರಲ್ಲಿ ಸಂದೇಹವೇ ಇಲ್ಲ ನನಗೆ. ದ ಲಾರ್ಡ್ ಅಪ್ರೋಚಸ್ ಯು ಇನ್ ಆಲ್ ಕಂಪ್ಯಾಷನ್. ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ತನ್ನ ಸಂಪೂರ್ಣ ಕರುಣೆಯಿಂದ, ಕೃಪಾಭರಿತನಾಗಿ, ಸತ್ಯತೆಯಿಂದ ಕೂಡಿದವನಾಗಿ ನಿನ್ನನ್ನು ಸಮೀಪಿಸುತ್ತಾ ಇದ್ದಾನೆ. ಎದುರಿಗೆ ನಿಂತು, ವಾವ್, ಭಾಳ ಚಂದ. ಯಾಕಂದರೆ 10 ಮಂದಿ ಇದ್ದಾರೆ, ಆ 10 ಮಂದಿಯೂ ಕೂಡ ಏಕೀಭವಿಸಿದವರಾಗಿದ್ದಾರೆ. ವಾಟ್ ಎ ಬ್ಯೂಟಿಫುಲ್ ಇಲ್ಲಸ್ಟ್ರೇಷನ್ ಆಫ್ ಯೂನಿಟಿ, ಹೌದಲ್ಲವೇ? 10 ಮಂದಿ ಇದ್ದಾರೆ. ಈ ವಚನದಲ್ಲಿ ನಾವು ನೋಡ್ತೇವೆ, ಅವನು ಸಮಾರ್ಯದವನು. ನಾನು ಅನಿಸ್ತೇನೆ, ಇಲ್ಲಿ ಯಹೂದಿಗಳು ಇದ್ದಾರೆ, ಸುನ್ನತಿಯವರು ಇದ್ದಾರೆ, ಸಮಾರ್ಯದವನು ಇದ್ದಾರೆ. ಹೌದು, ಒಂದು ವೇಳೆ ಆರೋಗ್ಯವಾಗಿದ್ದರೆ ಇವರು ಒಟ್ಟಾಗಲು ಸಾಧ್ಯವಾಗುತ್ತಿರಲಿಲ್ಲವೇನು? ರೋಗ ಇವರನ್ನು ಒಟ್ಟು ಮಾಡಿಬಿಟ್ಟಿದೆ. ಇಟ್ ಹ್ಯಾಸ್ ಬ್ರೋಕನ್ ದ ಬ್ಯಾರಿಯರ್ಸ್. ಕುಷ್ಠರೋಗ ಬ್ಯಾರಿಯರ್ಸ್ನ ಬ್ರೇಕ್ ಮಾಡಿ ಇವರನ್ನು ಒಟ್ಟು ಮಾಡಿದೆ. ಅದರಲ್ಲೂ ಯೇಸು ಸ್ವಾಮಿ ಇನ್ನಷ್ಟು ಇವರನ್ನು ಆಂತರ್ಯದಲ್ಲಿ ಒಟ್ಟು ಮಾಡಿ ಒಂದು ಪ್ರಾರ್ಥನೆಯನ್ನು ಒಮ್ಮನಸ್ಸಿನಿಂದ, ಒಕ್ಕೊರಲಿನಿಂದ ಮಾಡ್ತಾ ಇದ್ದಾರೆ. ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಪ್ರಾರ್ಥನೆ ಬಹಳ ಉದ್ದವಾಗಿಲ್ಲ, ಚುಟುಕು ಪ್ರಾರ್ಥನೆಗಳಲ್ಲಿ ಇದೊಂದು ಪ್ರಾರ್ಥನೆ. ಆದರೆ ಈ ಪ್ರಾರ್ಥನೆ ಹಿಂದೆ ಅದ್ಭುತವಾದ ಆತ್ಮಿಕ ಸತ್ಯಗಳು ಅಡಕವಾಗಿದೆ. ಒಂದು, ಒಮ್ಮನಸ್ಸು. ದೇ ಆರ್ ಆಲ್ ಯುನೈಟೆಡ್ ಇನ್ ದರ್ ಮೈಂಡ್. ಎರಡನೇದು, ಅವರು ಯೇಸುವನ್ನು ಪ್ರಾರ್ಥಿಸಲು ಅವರ ನಂಬಿಕೆ ಇವತ್ತು ಅಭಿವ್ಯಕ್ತವಾಗುತ್ತಿದೆ ಮತ್ತು ಯೇಸುವಿನಲ್ಲಿರುವ ಗುಣವನ್ನು ಅವರು ಗುರುತಿಸಿ ಆ ಗುಣಕ್ಕೋಸ್ಕರ ಪ್ರಾರ್ಥಿಸುತ್ತಾ ಇದ್ದಾರೆ. ಯೇಸುವೆ, ನಮ್ಮ ಮೇಲೆ ದಯೆ ಇಡು. ಈ ಯೇಸು ಕರ್ತನು ಕೊಲಸ್ಯದಲ್ಲಿ ಹೇಳಿರುವ ಹಾಗೆ ತಂದೆಯ ಪ್ರತಿರೂಪ ಅಂದ ಮೇಲೆ ತಂದೆಗಿರುವಂಥ ಗುಣವೆಲ್ಲವನ್ನೂ ಕೂಡ ಈ ಯೇಸುವಿನಲ್ಲಿ ನೋಡುವುದು ಸರಿ, ಹೌದು, ನಿಜ. ಅದು ಈ 10 ಮಂದಿ ಕುಷ್ಠರೋಗಿಗಳು ಈ ತಂದೆಯ ಗುಣವನ್ನು ಯೇಸು ಸ್ವಾಮಿಯಲ್ಲಿ ಕಾಣುತ್ತಾ ಅದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ, ನಮ್ಮ ಮೇಲೆ ದಯೆ ಇಡು. ಬ್ಯೂಟಿಫುಲ್ ಅದೊಂದು ಒಳ್ಳೆಯ ಸಾಲಿನ ಪ್ರಾರ್ಥನೆ. ಯಾಕಂದರೆ ಅಲ್ಲಿ ಬಹುವಚನ, ನಮ್ಮ ಮೇಲೆ ದಯವಿಡು. ಈ ಎಲ್ಲದಕ್ಕೂ 10 ಮಂದಿಗಳು ಒಂದೇ ಮನಸ್ಸಿನಿಂದ ಕೂಡಿರಬೇಕು. ಇಲ್ಲಿ ವಿಭಾಗಗಳು, ತರ್ಕ ವಿತರ್ಕಗಳಿಗೆ ಸ್ಥಳನೇ ಇಲ್ಲ. ವಾಟ್ ಅಮೇಸಸ್ ಮೀ ಇಸ್ ದಿಸ್, ಇವರಿಗೆ ಹೇಗೆ ಗೊತ್ತು ಯೇಸು ಕುಷ್ಠರೋಗದಿಂದ ವಾಸಿ ಮಾಡುತ್ತಾನೆಂದು? ಯಾಕಂದರೆ ಆ ಸಮಯಗಳಲ್ಲಿ ಕುಷ್ಠರೋಗದ ಸ್ವಸ್ಥತೆ ವಿರಳಾತಿ ವಿರಳ. ಕುಷ್ಠರೋಗ ವಾಸಿಯಾಗುತ್ತಿರಲಿಲ್ಲ. ಒಂದು ವೇಳೆ ಕುಷ್ಠರೋಗಿಯ ಅಥವಾ ಕುಟುಂಬಸ್ಥರು ಯಾರಾದರೂ ಧಾರ್ಮಿಕರನ್ನು ಸ್ವಸ್ಥತೆಗೋಸ್ಕರ ಅವರನ್ನು ಸಮೀಪಿಸಿದರೆ ಅವರ ಬಾಯಲ್ಲಿ ಇದ್ದಿದ್ದು ಒಂದೇ ಮಾತು, ಮೆಸ್ಸಿಯನು ಬಂದಾಗ ಸ್ವಸ್ಥ ಮಾಡುತ್ತಾನೆ ಅಂತ. ಮೆಸ್ಸಿಯನು ಬಂದಾಗ ಸ್ವಸ್ಥ ಮಾಡುತ್ತಾನೆ. ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಾಗಲಿ ಮತ್ತು ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದಲ್ಲಾಗಲಿ ಕುಷ್ಠರೋಗಿಯನ್ನು ವಾಸಿ ಮಾಡಿರುವ ಸನ್ನಿವೇಶ ದಾಖಲಾಗಿದೆ. ಅದರಲ್ಲೂ ಲೂಕ ಒಬ್ಬ ವೈದ್ಯ.
ಅವನು ಪರಿಷ್ಕರಿಸಿ ಪರೀಕ್ಷಿಸಿ ಇವುಗಳನ್ನು ದಾಖಲೆ ಮಾಡಿದ್ದಾರೆಂದು 1ನೇ ಅಧ್ಯಾಯದಲ್ಲೇ ಅದನ್ನು ಪೀಠಿಕೆಯೋಪಾದಿಯಲ್ಲಿ ಬರೆದಿಟ್ಟಿದ್ದಾರೆ. ಈ ಹಿಮ್ಸೆಲ್ಫ್ ಇಸ್ ಎ ಡಾಕ್ಟರ್ ಹಿ ನೋಸ್ ಇಟ್ ಮೋರ್. ಅವನಿಗೆ ಸ್ವಲ್ಪ ಜ್ಞಾನ ಇದೆ ಇದರಲ್ಲಿ. ಹಿ ಹಸ್ ಸ್ಟಡಿಡ್ ಆಲ್ ದೋಸ್ ಥಿಂಗ್ಸ್. ಜ್ಞಾನ ಇದೆ ಅಷ್ಟೇ, ನಿಜ ಅದು. ಅವಶ್ಯ ಅಂಥವರನ್ನು ದೇವರು ಬಳಸಿದ್ದಾನೆ ಈ ಸತ್ಯವೇದದಲ್ಲಿ ದಾಖಲು ಮಾಡಲು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ಎ ಡಾಕ್ಟರ್ ರೈಟಿಂಗ್ ದಿಸ್ ಬುಕ್. ಹೌದಲ್ವೇ? ನೋಡ್ರಿ, ಅವ್ರು ಹೇಳ್ತಾ ಇದ್ದಾರೆ, ನನಗೆ ಇನ್ನೊಂದು ವಾಕ್ಯ ನನಗೆ ಬರ್ತಾ ಇದೆ. ಆ ವಾಕ್ಯ ಅದ್ಭುತವಾದಂಥ ಮಾತು. ಮತ್ತಾಯನ ಸುವಾರ್ತೆಯಲ್ಲಿ, ಎಲ್ಲಿ 2 3 ನನ್ನ ಹೆಸರಿನಲ್ಲಿ ಕೂಡಿರುತ್ತಾರೋ ನಾನು ಅವರ ಮಧ್ಯದಲ್ಲಿ ಇರುತ್ತೇನೆಂದು ಯೇಸುಸ್ವಾಮಿ ವಾಗ್ದಾನ ಮಾಡಿದ್ದಾನೆ. 18ನೇ ಅಧ್ಯಾಯದಲ್ಲಿ 19ನೇ ವಚನ. ಇದಲ್ಲದೆ ನಿಮ್ಮಲ್ಲಿ 2, ಯೇಸುಸ್ವಾಮಿ ತಾನೇ ಹೇಳಿರುವಂಥ ಮಾತು, ಇದಲ್ಲದೆ ನಿಮ್ಮಲ್ಲಿ 2 ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದ 19ನೇ ವಚನವಿದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದಾಗ ಪರಲೋಕ ಭಾಳ ಸಮೀಪ. ಇವತ್ತು ನಮಗೂ ದೇವರಿಗೂ ಎಷ್ಟು ಅಂತರವಿದೆ? ನಮಗೂ ಪರಲೋಕದಲ್ಲಿರುವಂಥ ದೇವರಿಗೂ ಎಷ್ಟು ದೂರವಿದೆ? ಅದಕ್ಕೆ ಒಬ್ಬರು ಭಕ್ತರು ಭಾಳ ಅದ್ಭುತವಾಗಿ ಹೇಳಿರುವಂಥ ಒಂದು ಮಾತೇನು ಗೊತ್ತಾ? ಒಂದು ಪ್ರಾರ್ಥನೆಯಷ್ಟು ಹತ್ತಿರ ಅಷ್ಟೇ ದೂರ. ಒಂದು ಪ್ರಾರ್ಥನೆಯಷ್ಟು ಹತ್ತಿರ ಅಷ್ಟೇ ದೂರ. ಈ ಮುಂಜಾನೆ ಇದು ನನ್ನನ್ನೇ ಉತ್ತೇಜಿಸಿರುವಂಥ ಒಂದು ಮಾತು. ಎಡಬಿಡದೆ ಪ್ರಾರ್ಥಿಸು. ಪ್ರಾರ್ಥನೆ ಅವಲಂಬನೆಯ ಒಂದು ಕುರುಹು. ಅಂದರೆ ಯಾರ ಮೇಲೆ ಅವಲಂಬನೆ? ಪ್ರಾರ್ಥನೆ ಕೇಳುವವನ ಮೇಲೆ, ಉತ್ತರಿಸುವವನ ಮೇಲೆ ಅವಲಂಬನೆ. ಸ್ವಾವಲಂಬನೆ ಅಲ್ಲ, ಅವಲಂಬನೆ. ಆತನನ್ನು ಆತುಕೊಳ್ಳುವುದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಮ್ಮನಸ್ಸು ನಾನು ಎನಿಸ್ತೇನೆ ಅನೇಕರ ಮನೆಗಳಲ್ಲಿ ಸಹಜವಾಗಿ ಪ್ರತಿದಿನ ನಡೆಯುವುದು ಕುಟುಂಬ ಪ್ರಾರ್ಥನೆ. ಈ ಕುಟುಂಬ ಪ್ರಾರ್ಥನೆಯಲ್ಲಿ ಒಬ್ಬರಿಗಿಂತ ಹೆಚ್ಚಿದ್ದೇ ಇರ್ತಾರೆ. ಇಲ್ಲವಿದ್ದರೆ ಅದು ವೈಯಕ್ತಿಕ ಪ್ರಾರ್ಥನೆ. ಒಬ್ಬರಿಗಿಂತ ಹೆಚ್ಚು ಗಂಡ, ಹೆಂಡತಿ, ಮಕ್ಕಳು. ಇವತ್ತು ಆ 4 ಮಂದಿಯಲ್ಲೇ ಇರುವಷ್ಟು ಮಂದಿಯಲ್ಲೇ ಇವತ್ತು ಒಮ್ಮನಸ್ಸು ಏರ್ಪಡುವುದು ಎಷ್ಟು ಸವಾಲಿನ ಕೆಲಸವಲ್ಲವೇ? ಹೋರಾಟದ ಕೆಲಸವಲ್ಲವೇ? ಇವತ್ತು ಈ ಕುಷ್ಠರೋಗಿಗಳು ನಮಗೊಂದು ಆತ್ಮೀಕ ಪಾಠವನ್ನು ನಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದಾರೆ. 10 ಮಂದಿ ಕೂಡ ಒಂದೇ ಮನಸ್ಸಿನಿಂದ, ಒಂದೇ ಪ್ರಾರ್ಥನೆಯ ಸಾಲಿನಿಂದ ಯೇಸುವನ್ನು ಸಮೀಪಿಸುತ್ತಿದ್ದಾರೆ, ಯೇಸುವಿಗೆ ಪ್ರಾರ್ಥಿಸುತ್ತಿದ್ದಾರೆ. ಅಬ್ಬಾ, ನಂತರ ದೇವರ ವಾಕ್ಯ ಹೀಗೆ ಹೇಳ್ತದೆ, ಪ್ರಾರ್ಥನೆಗೆ ಪ್ರತ್ಯುತ್ತರ, ಪ್ರಾರ್ಥನೆಗೆ ಒಂದು ಏನಂತಾರೆ, ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾನೆ ಅನ್ನೋದಕ್ಕೆ ಅದರ ಪ್ರತ್ಯುತ್ತರವೇ ಸಾಕ್ಷಿ ಅಲ್ವಾ? ಇಟ್ ಇಸ್ ಎ 2-ವೇ ಪ್ರೇಯರ್. ಇದು ದ್ವಿಮುಖ ಸಂಚಾರದ ಒಂದು ಪ್ರಾರ್ಥನೆ. ಇವರು ಪ್ರಾರ್ಥಿಸಿದ್ದಾರೆ, ಪ್ರಾರ್ಥನೆ ಕೇಳುವವನು ಉತ್ತರಿಸಿದ್ದಾನೆ. ಇದು ನಮ್ಮ ಶೈಲಿ ಆಗಲಿ ಈ ವರ್ಷ. ಎರಡೂ ಕಡೆ ಆಗಲಿ. ಏಕಮುಖ ಬೇಡ, ದ್ವಿಮುಖವಾಗಲಿ. ನೋಡ್ರಿ, ದೇವರ ವಾಕ್ಯ ಹೀಗೆ ಹೇಳ್ತದೆ. ಯೇಸು ಸ್ವಾಮಿ ಅದಕ್ಕೆ ಪ್ರತ್ಯುತ್ತರಿಸುತ್ತಾ ಇದ್ದಾರೆ. ಆತನು 14ನೇ ವಚನ, ಲೂಕನ ಸುವಾರ್ತೆ 17ನೇ ಅಧ್ಯಾಯದ 14ನೇ ವಚನ. ಆತನು ಅವರನ್ನು ನೋಡಿ, ಒಂದು ಹೈಫನ್ ಇದೆ ಅಲ್ಲಿ, ಒಂದು ಡ್ಯಾಶ್ ಇದೆ, ಅವರನ್ನು ನೋಡಿ. ಆ ನೋಟದಲ್ಲಿ ಏನು ಅಡಕವಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ? ಅವರನ್ನು ನೋಡಿ ನಾನು ನೆನೆಸ್ತೇನೆ, ಖಂಡಿತವಾಗಿಯೂ ಕರುಣೆ ಅಡಕವಾಗಿದೆ. ಯೇಸುವಿನ ನೋಟದಲ್ಲಿ ಕರುಣೆ ಅಡಕವಾಗಿದೆ. ಆ ಕರುಣೆ ಅಡಿಯಲ್ಲಿ ಈ 10 ಮಂದಿಯ ರೋಗಿಗಳ ಅಸಹಾಯಕತೆ ಅವನ ದೃಷ್ಟಿಗೆ ಬಯಲಾಗಿದೆ. ಆ ಪ್ರಾರ್ಥನೆಯಲ್ಲಿ ಅವರಿಗಿದ್ದಂಥ ನಂಬಿಕೆ ಆ ನೋಟದಲ್ಲಿ ಗೋಚರವಾಗಿದೆ. ಸುಮ್ಮನೆ ನೋಡುವಾಗ ಮಾತನಾಡದೇ ಇರುವಂಥ ಸತ್ಯಾಂಶಗಳು ಇಲ್ಲಿ ನಮ್ಮ ಮುಂದೆ ಹರಿದು ಹೋಗ್ತದೆ. ಕರುಣೆ, ಯೇಸುಸ್ವಾಮಿಗಿದ್ದಂಥ ಕರುಣೆ, ಆ 10 ಮಂದಿಯಲ್ಲಿರುವಂಥ ಐಕ್ಯ ಮನಸ್ಸು, ಆ 10 ಮಂದಿಯಲ್ಲಿರುವಂಥ ನಂಬಿಕೆ, ಇವೆಲ್ಲವುಗಳು ಕೂಡ ಆ ನೋಟದಲ್ಲಿ ಯೇಸುಸ್ವಾಮಿ ಗ್ರಹಿಸಿ ಈಗ ಮಾತಾಡಲು ಮುಂದಾಗುತ್ತಾ ಉತ್ತರವಾಗಿ ಅಷ್ಟೇ ಚುಟುಕಿನ ಉತ್ತರ ಕೊಟ್ಟಿದ್ದಾನೆ. ಏನು ಉತ್ತರ ಕೊಟ್ಟಿದ್ದಾನೆ ನೋಡ್ರಿ, ನೀವು ಹೋಗಿ, ಒಬ್ಬರಲ್ಲ ನೀವು ಎಲ್ಲರೂ ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ. ಈ ಹೇಳಿಕೆಯಿಂದ ಯೇಸುಸ್ವಾಮಿ
ಇನ್ನೊಂದನ್ನು ಪೂರೈಸುತ್ತಾ ಇದ್ದಾರೆ. ಆ ಇನ್ನೊಂದು ಯಾವುದು ಗೊತ್ತಾ? ಧರ್ಮಶಾಸ್ತ್ರವನ್ನು ಪೂರೈಸುತ್ತಿದ್ದಾರೆ. ನಾನು ಧರ್ಮಶಾಸ್ತ್ರವನ್ನು ತೆಗೆದು ಹಾಕುವುದಕ್ಕೆ ಬಂದೆನೆಂದು ನೆನೆಸಬೇಡ್ರಿ, ಅದನ್ನು ಪೂರೈಸುವುದಕ್ಕಾಗಿ ಬಂದಿದ್ದೇನೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ ವಚನವೆದ್ದು, ಅದನ್ನು ಪೂರೈಸುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಸ್ವಾಮಿ ಈ ಲೋಕದಲ್ಲಿ ಶಾಸ್ತ್ರಕ್ಕೂ ಕೂಡ ಮಾನ್ಯತೆ ಕೊಟ್ಟಿದ್ದಾನೆ ಎಂಬುದಾಗಿ ಇನ್ನೊಂದು ಈ ಘಟನೆಯಲ್ಲಿ ಕೂಡ ಅದು ಪೂರಕವಾಗಿರುವಂಥ ಒಂದು ಸತ್ಯ. ಶಾಸ್ತ್ರಕ್ಕೆ ಅಧೀನನಾಗಿದ್ದಾನೆ. ಯಾಜಕರಿಗೆ ತೋರಿಸಬೇಕು. ಕಾರಣ ಏನು ಗೊತ್ತಾ? ಸುನ್ನತಿಯವರಿದ್ದಾರೆ. ಅವರಿಗೆ ತೋರಿಸಿದಾಗ ಯಾಜಕರು ಪರೀಕ್ಷಿಸ್ತಾರೆ. ಪರೀಕ್ಷಿಸಿಬಿಟ್ಟು ಶುದ್ಧಾಚಾರದ ಕ್ರಿಯೆಗಳಿಗೆ ಅವರನ್ನು ಒಳಪಡಿಸ್ತಾರೆ. ನಂತರ 7 ದಿವಸ ಇನ್ನೊಂದು ಪರೀಕ್ಷೆ ಆದಮೇಲೆ ಅವರನ್ನು ಸಮುದಾಯಕ್ಕೋ ದೇವಾಲಯಕ್ಕೋ ಕುಟುಂಬಕ್ಕೋ ಅವರನ್ನು ಸೇರ್ಪಡಿಸುವಂಥ ಕಾರ್ಯ ನಡೀತದೆ. ದಿಸ್ ಇಸ್ ಹೌ ಇಟ್ ಇಸ್. ಇದೆಲ್ಲ ನಡೆಯುತ್ತೆ. ಅದಕ್ಕೆ ಯೇಸುಸ್ವಾಮಿ ಶಾಸ್ತ್ರವನ್ನು ಮಾನಿಸುವವನಾಗಿ ಅವರಿಗೆ ಉತ್ತರವಾಗಿ ಹೇಳಿದ, ನೀವು ಹೋಗಿ ಯಾಜಕರಿಗೆ ತೋರಿಸ್ಕೊಳ್ಬೇಕು. ಕುಷ್ಠರೋಗಿಗಳಿಗೆ ಬಹಳ ಚೆನ್ನಾಗಿ ಗೊತ್ತು. ಏನು ಗೊತ್ತಾ? ಯಾಜಕರಿಗೆ ತೋರಿಸ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಬದಲಾವಣೆಗಳಾಗಿರಬೇಕು. ಆ ಕುಷ್ಠದಲ್ಲಿ ನಮ್ಮಲ್ಲಿ ವಾಸಿಯಾಗಿರಬೇಕು. ಆ ಕುಷ್ಠದಲ್ಲಿ ಸುಮ್ಮನೆ ಯಾಜಕರ ಮುಂದೆ ಹೋಗುವ ಸಾಧ್ಯತೆಗಳು ಇರುತ್ತಿರಲಿಲ್ಲವೇನೋ. ಆದರೆ ನೀವು ಹೋಗಿ ಯಾಜಕರಿಗೆ ತೋರಿಸಿಕೊಳ್ಳಿರಿ, ಮೈಯನ್ನು ತೋರಿಸಿಕೊಳ್ಳಿರಿ. ವಾವ್! ಈ ಉತ್ತರ ಇನ್ನೊಂದು ನಂಬಿಕೆಗೆ ಆಹ್ವಾನ ಮಾಡುತ್ತಿದೆ ಈ 10 ಮಂದಿಯಲ್ಲಿ. ಪ್ರಾರ್ಥನೆ ಮಾಡುವುದೇ ಮೊದಲನೇ ಹೆಜ್ಜೆ, ನಂಬಿಕೆ ಇದು, ಹೌದಲ್ಲವೇ? ಎರಡನೇದು ಪ್ರತ್ಯುತ್ತರ ಇನ್ನಷ್ಟು ನಮ್ಮನ್ನು ಉತ್ಸಾಹಗೊಳಿಸಿದೆ. ನಮ್ಮ ಪ್ರಾರ್ಥನೆಗೆ ಪ್ರತ್ಯುತ್ತರ ಬಂದಿದೆ ಅನ್ನೋದು ಇನ್ನಷ್ಟು ಸಂತಸದ ವಿಚಾರ. ಆದರೆ ಆ ಉತ್ತರದಲ್ಲಿ ಒಂದು ಆಜ್ಞೆ ಇದೆ. ಆ ಆಜ್ಞೆ ಏನು? ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ. ಅದು ಆಜ್ಞೆ. When we pray, it is not just we receive blessings, but also commandments. ಆಜ್ಞೆಗಳನ್ನು ಕೂಡ ನಮ್ಮ ಪ್ರಾರ್ಥನೆಗಳಲ್ಲಿ ಹೊಂದಿಕೊಳ್ಳುವ ಸಾಧ್ಯತೆಗಳಿದೆ ಎಂಬುದಾಗಿ ಈ ಭಾಗ ಇಂದು ನಮ್ಮ ಮಧ್ಯದಲ್ಲಿ ಸ್ಪಷ್ಟಪಡಿಸುತ್ತಾ ಇದೆ. Why commandments? If you love the Lord, ನೀನು ಯೇಸುವನ್ನು ಪ್ರೀತಿಸುವವನಾದರೆ ಆಜ್ಞೆಗಳನ್ನು ಕೈಕೊಳ್ಳುವುದರ ಮೂಲಕ ಪ್ರೀತಿಸುವವನಾಗಬೇಕು. ವಾವ್! ವಿಧೇಯತೆಯಲ್ಲಿ ಆಶೀರ್ವಾದವಿದೆ. ನಾನು ಅನ್ನಿಸ್ತೇನೆ, ಇವತ್ತು ಪ್ರತಿ ಮನೆಯಲ್ಲಿಯೂ ತಂದೆ ತಾಯಿಗಳು ಮಕ್ಕಳ ನಡುವೆ ಒಂದು ಯಾವುದಾದರೂ ಕಸಿವಿಸಿ ಇದ್ದರೆ ಅದು ವಿಧೇಯತೆಯ ವಿಷಯದಲ್ಲಿ. ನಾನು ಯಾವ ವಿಷಯಕ್ಕೆ ವಿಧೇಯತೆ ಅಂತ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ವಿಧೇಯತೆಯ ವಿಷಯದಲ್ಲಿ, ಹೌದಲ್ಲವೇ? ಒಬ್ಬ ಡಾಕ್ಟರ್ಗೆ ಒಂದು ಪೇಷಂಟ್ ಕುರಿತು ವಿಧೇಯತೆಯೇ ದೊಡ್ಡ ಪ್ರಶ್ನೆ. ವಿಧೇಯತೆಯ ದೊಡ್ಡ ಪ್ರಶ್ನೆ. ಸರ್ಕಾರಕ್ಕೆ ಪ್ರಜೆಗಳಿಂದ ವಿಧೇಯತೆಯೇ ಒಂದು ದೊಡ್ಡ ಸವಾಲು. ವಿಧೇಯತೆ ದೊಡ್ಡ ಸವಾಲು. ಇವತ್ತು ಕ್ರೈಸ್ತ ಮನೆಗಳಲ್ಲಿಯೂ ಕೂಡ ದೊಡ್ಡ ಸವಾಲು. ನಾನು ಭಿನ್ನಾಭಿಪ್ರಾಯ ಬೇಡವೆಂದು ಹೇಳುತ್ತಿಲ್ಲ, ಆದರೆ ಚರ್ಚೆ ಅವಶ್ಯ. ಚರ್ಚೆಯ ಮಧ್ಯೆ ಭಿನ್ನಾಭಿಪ್ರಾಯಗಳ ತೂಕ ಮಾಡಬೇಕು, ಸರಿ ತಪ್ಪುಗಳ ತೂಕ. ಯಾಕಂದರೆ ಹಿರಿಯರು ಯಾವಾಗಲೂ ಸರಿ ಇರುತ್ತಾರೆ ಎಂಬುದಾಗಿ ಅಲ್ಲವೇ ಅಲ್ಲ. ಕಿರಿಯರ ಸಲಹೆಗಳು ಕೂಡ ನಮ್ಮ ಮನಸ್ಸನ್ನು ನಾವು ತೆರೆದಿಟ್ಟಿರಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಯೇಸುಸ್ವಾಮಿ ಪ್ರತ್ಯುತ್ತರವಾಗಿ ಅವರಿಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಆ ಆಜ್ಞೆ ಏನೆಂದರೆ, ನೀವು ಯಾಜಕರ ಬಳಿಗೆ ಹೋಗಿ ನಿಮ್ಮ ಮೈಯನ್ನು ತೋರಿಸಿಕೊಳ್ಳಿರಿ. ಹೌದಲ್ವೇ? ಈಗ ಮತ್ತೊಂದು ನಂಬಿಕೆಯ ಪ್ರಯಾಣ ಮಾಡಬೇಕು ಇವರು. ಇನ್ನೊಂದು ಮಟ್ಟದ ನಂಬಿಕೆ. ಪ್ರಾರ್ಥನೆ ಒಂದು ನಂಬಿಕೆ, ಪ್ರತ್ಯುತ್ತರ ಒಂದು ಸಂತಸ. ಈಗ ಆ ಆಜ್ಞೆಯನ್ನು ಕೈಕೊಳ್ಳುವುದರಲ್ಲಿ ಇನ್ನೊಂದು ನಂಬಿಕೆ ಹಾಗೂ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ದೇವರ ವಾಕ್ಯ ಹೀಗೆ ಹೇಳ್ತದೆ, ಅವರು ಹೋಗುತ್ತಿರುವಾಗಲೇ ದೇ ಹ್ಯಾವ್ ಒಬೇಡ್ ದ ಲಾರ್ಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಪ್ರಾರ್ಥನೆಯ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ನಾವು ಪ್ರಾರ್ಥಿಸ್ತೇವೆ, ಏಕಮುಖವಾಗಬಾರ್ದು, ದ್ವಿಮುಖವಾಗಲಿ. ದ್ವಿಮುಖದಲ್ಲಿ ಪ್ರತ್ಯುತ್ತರವು ಆಜ್ಞೆಗಳಾದರೆ ಇವರಂತೆ ವಿಧೇಯರಾಗಲು ಮನಸ್ಸು ಮಾಡೋಣವೇ? ಪ್ರಾರ್ಥನೆಯಲ್ಲಿ ಏಕತೆ, ಐಕ್ಯ ಮನಸ್ಸು ಅವಶ್ಯವಲ್ಲವೇ? ಪರಲೋಕದಲ್ಲಿರುವ ತಂದೆ ಒಂದೇ ಮನಸ್ಸಿನಿಂದ ಬೇಡಿದಂಥವುಗಳನ್ನು ಉತ್ತರಿಸುತ್ತಾನೆಂಬ ಸ್ಪಷ್ಟ ವಾಗ್ದಾನ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದ 19ನೇ ವಚನದಲ್ಲಿ ಯೇಸುಸ್ವಾಮಿ ತಾನೇ ನುಡಿದಿದ್ದಾನೆ. ವಾವ್! ಹೆವನ್ ಹ್ಯಾಸ್ ಆನ್ಸರ್ಡ್ ದೇರ್ ಪ್ರೇಯರ್ಸ್. ಪರಲೋಕದಲ್ಲಿರುವ ದೇವರು ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾನೆ. ವಾವ್! ನೋಡ್ರಿ, ಮುಂದೆ ಅವರು ಹೋಗುತ್ತಿರುವಾಗಲೇ ಸಮಥಿಂಗ್ ಹ್ಯಾಪನ್ಡ್. ಅವರು ನಂಬಿಕೆಯಿಂದ ವಿಧೇಯರಾಗುತ್ತಲೇ,
ಫೇತ್ ಪ್ರಮೋಟ್ಸ್ ಒಬಿಡಿಯನ್ಸ್. ನಂಬಿಕೆ ವಿಧೇಯತೆಗೆ ಚಾಲನೆ ಕೊಡ್ತದೆ, ಸ್ಫೂರ್ತಿ ಕೊಡುತ್ತೆ. ಆಗಿರೋದದೇ. ಅವರು ನಂಬಿಕೆಯಿಂದ ವಿಧೇಯರಾಗಿ ಹೋಗುತ್ತಿರುವಾಗಲೇ ಅದ್ಭುತ ನಡೆದೋಯ್ತು, ಸ್ವಸ್ಥತೆ ನಡೆದೋಯ್ತು. ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಪ್ರಾರ್ಥನೆಗಳಿಗೆ ಆಜ್ಞಾರೂಪವಾದ ಉತ್ತರ ಬಂದಾಗ ಸ್ವಸ್ಥತೆ ಆ ಆಜ್ಞೆಗೆ ವಿಧೇಯರಾಗುವುದರಲ್ಲೇ ಅಡಕವಾಗಿದೆ. ದಿಸ್ ಇಸ್ ವಾಟ್. ಈ 10 ಮಂದಿ ಕುಷ್ಠರೋಗಿಗಳು ಅದ್ಭುತವಾದ ಆತ್ಮಿಕ ಪಾಠವನ್ನು ಇವತ್ತು ಸಭೆಗೆ, ಸಮುದಾಯಕ್ಕೆ, ಕುಟುಂಬಗಳಿಗೆ, ಇವತ್ತು ನಮ್ಮೆಲ್ಲರಿಗೂ ಸಾರಾಸಗಟ್ಟಾಗಿ ನೀಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರ್ದು. ನೋಡ್ರಿ, ಅವರು ಹೋಗುತ್ತಿರುವಾಗಲೇ ಶುದ್ಧರಾದ. ಆಲ್ ಹ್ಯಾವ್ ಲೆಫ್ಟ್, ಆಲ್ ಹ್ಯಾವ್ chosen to obey the answer of the Lord Jesus Christ. Obeying. Faith promotes obedience. When you obey, it brings in healing and blessing. Wow. ಹೌದಲ್ಲವೇ? ನೋಡ್ರಿ, ದೇವರ ವಾಕ್ಯ ಹೀಗೆ ಹೇಳ್ತದೆ, ಅವರಲ್ಲಿ ಒಬ್ಬನು, ಅವರು ಹೋಗ್ತಿರುವಾಗ ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ 10 ಮಂದಿಯಲ್ಲಿ ಕೂಡ ಒಬ್ಬ ಬಹು ಸೂಕ್ಷ್ಮ ವ್ಯಕ್ತಿ ಇದ್ದಾನೆ, ಸೂಕ್ಷ್ಮಮತಿಯು ಉಳ್ಳವನಿದ್ದಾನೆ. ನಾನು ಎನಿಸ್ತೇನೆ ಅವನು ಎಷ್ಟು ನಿರೀಕ್ಷೆಯಿಂದ ತುಂಬಿದ್ದಿರಬೇಕಲ್ಲವೇ ಅವನು ಹೋಗುತ್ತಿರುವಾಗಲೇ ನಾನು ಎನಿಸ್ತೇನೆ ಯೇಸು ಸ್ವಾಮಿಯ ಬಾಯಿಂದ ಬಂದ ಉತ್ತರ ಅವನಲ್ಲಿ ಒಂದು 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 ಏನಂದರೆ ಚಿಮ್ಮಿರಬೇಕು, ಒಂದು ನಂಬಿಕೆ, ಇನ್ನಷ್ಟು ವೃದ್ಧಿಯಾಗಿರಬೇಕು ನಂಬಿಕೆ, ವಿಧೇಯನಾಗಲು ಉತ್ಸುಕನಾಗಿರಬೇಕು. ವಿಧೇಯತೆಯ ನಡುವೆ ಹೋಗುತ್ತಿರುವಾಗಲೇ ದೇವರ ವಾಕ್ಯ ಹೀಗೆ ಹೇಳ್ತದೆ, ಹೋಗುತ್ತಿರುವಾಗಲೇ ಅವನು ತನ್ನನ್ನು ನೋಡಿಕೊಂಡಿದ್ದಾನೆ. ನಾನು ಎನಿಸ್ತೇನೆ ಕಣ್ಣಿಗೆ ಕಾಣುವಷ್ಟು ದೃಷ್ಟಿಯಲ್ಲಿ ಅವನ ಕುಷ್ಠವನ್ನು ನೋಡಿರಬೇಕು. ಅವನು ನೋಡುತ್ತಿರುವಾಗಲೇ ಕುಷ್ಠ ಇಲ್ಲ, ಸ್ವಸ್ಥನಾಗಿದ್ದಾನೆ. he has received his answer. ನಂಬಿಕೆಯ ಪ್ರತಿಫಲ, ಸ್ವಸ್ಥತೆಯನ್ನು ಆತನು ಕಣ್ಣಾರೆ ಕಂಡು ಅನುಭವಿಸಿ, ಈಗ ಆ ಅನುಭವದ ಪರಿಣಾಮ ಇಲ್ಲಿ ಮುಂದಿನ ಸಾಲುಗಳಲ್ಲಿ ದಾಖಲಾಗಿದೆ. ಏನ ಪರಿಣಾಮ ನೋಡ್ರಿ, ದೇವರ ವಾಕ್ಯ ಹೀಗೆ ಹೇಳ್ತದೆ, ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಹಳ್ಳಿಯಲ್ಲಿ ಇವರ ಶಬ್ದ ಹೇಗಿತ್ತೋ ಗೊತ್ತಿಲ್ಲ, ಆದರೆ ಈಗ ಆ ಹಳ್ಳಿಯಲ್ಲಿ ಮಹಾಶಬ್ದ ಎಲ್ಲರ ಅಟೆನ್ಷನ್ ಗೇನ್ ಮಾಡ್ತಾ ಇದೆ, ಎಲ್ಲರ ಗಮನ ಸೆಳೆಯುವಂಥ ಮಹಾಶಬ್ದ ಒಬ್ಬ ವ್ಯಕ್ತಿಯಿಂದ. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ದೇವರಿಂದ ಉಪಕಾರ ಹೊಂದಿದಾಗ, ದೇವರಿಂದ ಪ್ರತ್ಯುತ್ತರಗಳು ಪ್ರಾರ್ಥನೆಗೆ ಬಂದಾಗ, ಸಾಮಾನ್ಯವಾಗಿ ಇದು ಇಟ್ಸ್ ಎ ಪ್ಯಾಟರ್ನ್ ಇನ್ ದ ಎಂಟೈರ್ ಬೈಬಲ್. ಮಹಾಶಬ್ದದಿಂದ ಕೂಗಿ ಏನು ಮಾಡಿದ್ದಾನೆ? He is jubilant. He is celebrating his faith and the fruit of his faith, healing. ಆಚರಣೆ, ಸಂಭ್ರಮಿಸುತ್ತಾ ಇದ್ದಾನೆ. ಅದಕ್ಕೆ ಮಹಾಶಬ್ದದಿಂದ ಅವನೇನು ಮಾಡ್ತಾ ಇದ್ದಾನೆ? ದೇವರನ್ನು ಕೊಂಡಾಡುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ನಮಗೆ ಅವಶ್ಯ. ನಾವು ಅನೇಕ ವೇಳೆ ಮಹಾಶಬ್ದ ಬೇರೆ ಬೇರೆ ವಿಷಯಗಳಲ್ಲಿ ಹೊರಡಿಸಿದ್ದುಂಟು. ಆದರೆ ಸ್ವಸ್ಥ ಹೊಂದಿರುವಂಥ ವ್ಯಕ್ತಿ, ತನ್ನ ಪ್ರಾರ್ಥನೆಗೆ ಉತ್ತರ ಹೊಂದಿರುವಂಥ ಒಬ್ಬ ವ್ಯಕ್ತಿ, ಸೂಕ್ಷ್ಮ ಮತಿಯುಳ್ಳವನು ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನನ್ನ ಶಬ್ದಗಳು ಮಹಾಶಬ್ದವಾಗಿ ದೇವರನ್ನು ಕೊಂಡಾಡುವಂಥದ್ದಾಗಬೇಕು. ದೇವರನ್ನು ಕೊಂಡಾಡುತ್ತಾ ನೋಡ್ರಿ ಏನು ಮಾಡ್ತಾ ಇದ್ದಾನೆ? ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು ಎಂಬುದಾಗಿ. ಅವನು ಸಮಾರ್ಯದವನು. 16ನೇ ವಚನ ಅಲ್ಲಿಗೆ ಅಂತ್ಯವಾಗ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಿ ಈಸ್ ಪ್ರೇಸಿಂಗ್ ವಿತ್ ಅ ಲೌಡ್ ವಾಯ್ಸ್ ಆ್ಯಸ್ ಎ ಸೆಲೆಬ್ರೇಷನ್, ಅಲ್ವೇ? ಆ್ಯಂಡ್ ಹಿ ಈಸ್ ರಿಟರ್ನಿಂಗ್ ಬ್ಯಾಕ್ ಟು ಲಾರ್ಡ್ ಜೀಸಸ್ ಕ್ರೈಸ್ಟ್. ನನಗೆ ಒಂದು ಬಹಳ ಕುತೂಹಲ ಈ ಹಂತದಲ್ಲಿ ನನ್ನ ಮನಸ್ಸಿಗೆ ಬಂದಿದೆ. ಇವರೇನೋ ಪ್ರತ್ಯುತ್ತರ ಹೊಂದು ಇವರು ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ. ನನಗೆ ಗೊತ್ತಿಲ್ಲ ಎಷ್ಟು ಹೆಜ್ಜೆಗಳನ್ನು ಇಟ್ಟಿದ್ದಾರೋ. ಆದರೆ ವೇರ್ ವಾಸ್ ಜೀಸಸ್ ಕ್ರೈಸ್ಟ್? ನನ್ನ ಪ್ರಶ್ನೆ ಇಷ್ಟೇ. ವಾಸ್ ಇಸ್ ಸ್ಟ್ಯಾಂಡಿಂಗ್ ದೇರ್ ಓನ್ಲಿ? ಅವನಲ್ಲೇ ನಿಂತಿದ್ನ? ವಾಸ್ ಇಸ್ ಸ್ಟ್ಯಾಂಡಿಂಗ್ ದೇರ್ ವಿತ್ ಅನ್ ಎಕ್ಸ್ಪೆಕ್ಟೇಷನ್? ನಿರೀಕ್ಷೆಯುಳ್ಳವನಾಗಿ ಅಲ್ಲೇ ನಿಂತಿದ್ನ?
ಏನು ದಾಖಲೆ ಮಾಡಿಲ್ಲ ಈ ಶಾಸ್ತ್ರ. ಆದರೆ ಒಂದಂತೂ ನಿಜ, ಆ ಸ್ವಸ್ಥತೆಯನ್ನು ವೀಕ್ಷಿಸಿ ತಾನು ಸ್ವಸ್ಥವಾಗಿದ್ದೇನೆ ಎಂಬುದನ್ನು ನಿಶ್ಚಯಿಸಿಕೊಂಡಿರುವಂಥ ಒಬ್ಬ ವ್ಯಕ್ತಿ ಮಹಾಶಬ್ದದಿಂದ ಕೂಗಿ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದಾಗ he is available to a man who praises God in all gratitude. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕಳೆದ ಸಾಲಲ್ಲಿ ನಾನು ನೀವು ಎಷ್ಟೊಂದು ಉಪಕಾರಗಳನ್ನು ದೇವರಿಂದ ಹೊಂದಿದ್ದೇವೆ ಅಲ್ಲವೇ? ಪ್ರತ್ಯುಪಕಾರ ಸಲ್ಲಿಸಲು ಅಥವಾ ದೇವರನ್ನು ಕೊಂಡಾಡಲು ಹಿಂದಿರುಗಿದಾಗ ಯು ವಿಲ್ ಫೈಂಡ್ ಜೀಸಸ್ ವೇಟಿಂಗ್ ಟು ರಿಸೀವ್ ಯುವರ್ ಥ್ಯಾಂಕ್ಸ್ ಆಫರಿಂಗ್. ನಿನ್ನ ಉಪಕಾರ ಸ್ತುತಿಯನ್ನು ಸ್ವೀಕರಿಸಲು ಯೇಸು ಸ್ವಾಮಿ ಅಲ್ಲೇ ನಿಂತಿದ್ದಾನೆ. ಅಂಥ ವ್ಯಕ್ತಿಗಳಿಗೆ ಸಿಕ್ಕುತ್ತಾನೆ. ಅಂಥ ವ್ಯಕ್ತಿಗಳಿಗೆ ಇದು ನನಗಂತೂ ಒಂದು ದೊಡ್ಡ ಪಾಠವಾಗಿಬಿಟ್ಟಿದೆ. ಅನೇಕ ಸಾರಿ ಕಷ್ಟಾನುಭವಗಳು ಹಾದು ಹೋಗುವಾಗ ಅದು ಬಹು ದೊಡ್ಡದ್ದು, ಒಂದು ಶಿಖರದ ಪಾದಿಯಲ್ಲಿ ಇದೆ ಅನ್ನಿಸುತ್ತದೆ. ಆದರೆ ಅದು ಕರಗಿದಾಗ ಅಥವಾ ಅದಕ್ಕೆ ಉತ್ತರ ಬಂದಾಗ ಅನೇಕ ಸಾರಿ ವಿ ಸ್ಲೈಡ್ ಟು ಎ ಆಟಿಟ್ಯೂಡ್, ಒಂದು ಮನೋಭಿಪ್ರಾಯಕ್ಕೆ ನಾವು ಜಾರ್ತೀವಿ. ಏನಂದರೆ ದೇವರು ಮಾಡಿದ್ದಾನೆ ಅಷ್ಟೇ. ವಿ ಸೆಟಲ್ ವಿತಿನ್. ನಾವು ಅದನ್ನು ಸ್ತುತಿಸುವುದು, ಉಪಕಾರ ಹೇಳುವುದು, ಮಹಾಶಬ್ದದಿಂದ ಆತನೆಡೆಗೆ ಹಿಂತಿರುಗುವುದು. ಈ ಮಹಾಶಬ್ದ ಯಾಕಿಲ್ಲಿ ಬರ್ತದೆ? ನಾನು ಎನಿಸ್ತೇನೆ ಇಟ್ ಈಸ್ ಎ ಸಿಗ್ನಲ್ ನಾಟ್ ಓನ್ಲಿ ಟು ದ ಅದರ್ 9 ಬಟ್ ಆಲ್ಸೋ ಟು ದ ಎಂಟೈರ್ ವಿಲೇಜರ್ಸ್. ಅಲ್ಲಿ ಆ ಹಳ್ಳಿಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಘೋಷ ಇದು ಕೇಳಿಸಿರಬೇಕು, ಅವರಿಗೆ ಕೇಳಿದ್ದಿರಬೇಕು. ಈ ಸಿಗ್ನಲಿಂಗ್ ಟು ದ ಎಂಟೈರ್ ವಿಲೇಜರ್ಸ್, ಐ ಹ್ಯಾವ್ ರಿಸೀವ್ಡ್ ಸಮಥಿಂಗ್ ಇಂಪಾಸಿಬಲ್. ಅಸಾಧ್ಯವಾದದ್ದನ್ನು ಈಗಷ್ಟೇ ನಾನು ಹೊಂದಿದ್ದೇನೆ. ಐ ಕೆನಾಟ್ ಹೋಲ್ಡ್ ಮೈ ಜಾಯ್. ನನ್ನ ಆನಂದವನ್ನು ಸೆರೆ ಹಿಡಿದುಕೊಳ್ಳಲು ಸಾಧ್ಯವಾಗುತ್ತಾ ಇಲ್ಲ. ನಾನು ಅದನ್ನು ಪ್ರಕಟಿಸಬೇಕು. ದಟ್ಸ್ ವೈ ಮೈ ವಾಯ್ಸ್ ಇಸ್ more than the usual. It is on a celebratory mode. ವಾವ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರಿಂದ ಉಪಕಾರಕ್ಕೆ ನಮ್ಮ ಪ್ರತ್ಯುತ್ತರ ಬೇಕು. ನಮ್ಮ ಪ್ರತಿಸ್ಪಂದನೆಗಳು ಹೇಗೆ? ಈ ಕುಷ್ಠರೋಗಿ ಮತ್ತೆ ನಮಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಅವ್ನು ನೋಡ್ರಿ, ಉಪಕಾರ ಸ್ತುತಿಸಿದನಂತೆ. ಅದಕ್ಕಾಗಿಯೇ ದೇವರ ವಾಕ್ಯ ಹೀಗೆ ಹೇಳ್ತದೆ ನೋಡ್ರಿ. ದೇವರ ವಾಕ್ಯ ಅದ್ಭುತವಾಗಿ ಒಂದು ಮಾತನ್ನು ಕೀರ್ತನೆಗಳ ಗ್ರಂಥದಲ್ಲಿ ಬಹಳಷ್ಟು ಸಾರಿ ಸ್ತುತಿ ಎನ್ನುವ ಪದ ಮರಕಳಿಸಿದೆ. ಅದರಲ್ಲಿ 95ನೇ ಅಧ್ಯಾಯದ 1ನೇ ವಚನ ಓದ್ತೀನಿ ನಾನು. ದೇವರ ವಾಕ್ಯ ಹೀಗೆ ಹೇಳ್ತದೆ, ಬನ್ನಿರಿ ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಅದೇ 92ನೇ ಅಧ್ಯಾಯದ 4ನೇ ವಚನ ಹೀಗೆ ಹೇಳ್ತದೆ, ಯೆಹೋವನೇ ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ, ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಹೌದಲ್ಲವೇ? ಇದೇ ನಡೀತಾ ಇರೋದು. ಈಸ್ ಪ್ರೇಸಿಂಗ್. ಅದಕ್ಕೆ ಈ ಪ್ರೇಸ್, ಸ್ತುತಿ ಅನ್ನುವ ಈ ಪದ ಮೊದಲನೇ ಸಾರಿ ದಾಖಲಾಗಿರುವುದು ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯದ ಕೊನೆ ವಚನದಲ್ಲಿ. ಲೇಯಳು ಯಾಕೋಬನಿಗೆ ತನ್ನ 4ನೇ ಮಗವನ್ನು ಹೆತ್ತಾಗ, ನಾನು ಯೆಹೋವನಿಗೆ ಉಪಕಾರ ಸ್ತುತಿ ಮಾಡುತ್ತೇನೆ ಎಂದು ಹೇಳಿ ಯಹೂದ ಅಂತ ಹೆಸರಿಟ್ಲಂತೆ. ನಮಗೆ ಗೊತ್ತಿರುವಂಥ ಒಂದು ಪದ. ಓಕೆ, ಫಸ್ಟ್ ಟೈಮ್ ಇಟ್ ಇಸ್ ರೆಕಾರ್ಡೆಡ್ ದೇರ್. ಆ್ಯಕ್ಚುಲಿ ಯಹೂದ ಎಂಬ ಪದಕ್ಕೆ ಮೂಲ ಪದ ಇದೆಯಲ್ಲ, ಯಾದ್. ದಟ್ ಮೀನ್ಸ್ ಹ್ಯಾಂಡ್ಸ್, ಕೈಗಳು. ಸೊ ಆದನ ಅರ್ಥ ಏನಂದರೆ, ಯು ಥ್ರೋ ಯುವರ್ ಹ್ಯಾಂಡ್ಸ್ ಅಂಡ್ ಡು ವಾಟ್? ಯು ಪಾಯಿಂಟ್ ಟುವರ್ಡ್ಸ್ ಗಾಡ್. ಅಲ್ಲಿ ಲೇಳು ಯೆಹೋವನಿಗೆ ತನ್ನ ಹಸ್ತವನ್ನು ತೋರುತ್ತಾ ಸ್ತುತಿಸಿದ್ದಾಳೆ. ಇಲ್ಲಿ ಈ ಕುಷ್ಠರೋಗಿ ಯೇಸುವಿನೆಡೆಗೆ ಹಸ್ತವನ್ನು ತೋರಿಸುತ್ತಾ ಸ್ತುತಿಸುತ್ತಿದ್ದಾಳೆ. ಅದರ ನಡುವೆ ಇರುವಂಥ ಸತ್ಯಾಂಶ ಏನು ಗೊತ್ತಾ? ಆ ರೀತಿ ಸ್ತುತಿಸುವಾಗ ದೇವರ ಅದ್ಭುತ ಗುಣಲಕ್ಷಣಗಳನ್ನು ಅವರು ಅರಿಕೆ ಮಾಡುತ್ತಿದ್ದಾರೆ. ಹಾಗಾದರೆ ಈ ಸಮಾರ್ಯದವನು, ಸ್ವಸ್ಥ ಹೊಂದಿದವನು, ಯೇಸುವಿನ ವಿಷಯವಾದ ಗುಣಾತಿಶಯವನ್ನು ಏನು ಅರಿಕೆ ಮಾಡಿರಬೇಕು?
ಯೇಸುವೆ ನಿನ್ನ ದಯಕ್ಕೋಸ್ಕರ ಸ್ತೋತ್ರ. ಯೇಸುವೆ ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೋಸ್ಕರ ಸ್ತೋತ್ರ. ಯೇಸುವೆ ನನ್ನನ್ನು ಸ್ವಸ್ಥ ಮಾಡಿರುವುದಕ್ಕೋಸ್ಕರ ಸ್ತೋತ್ರ. ನಮ್ಮ ಆರೋಗ್ಯದಾಯಕನು ನೀನು ಎಂದು ಮಹಾಶಬ್ದದಿಂದ ಕೈಗಳನ್ನು ತೋರುತ್ತಾ, ಅದು ತನಗೆ ಮಾತ್ರ ಅರಿಕೆಯಲ್ಲ, ಸಮುದಾಯವಿಡೀ ಸಾಕ್ಷೀಕರಿಸುತ್ತಾ ದೇವರನ್ನು ಮಹಿಮೆ ಪಡಿಸುತ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ನೀವು ದೇವರಿಗೆ ಸಂತಸವನ್ನು ಉಂಟು ಮಾಡುವ ಸೃಷ್ಟಿಗಳು. ಸೃಷ್ಟಿಯ ಉದ್ದೇಶವೇ ಅದು. ನಾನು ನೀನು ಆತನ ಸಂತಸಕ್ಕೆ ಕಾರಣರಾಗಿದ್ದೇವಾ? ಆ ಮೂಲಕ ದೇವರನ್ನು ಮಹಿಮೆ ಪಡಿಸಿದ್ದೇವಾ? ಒಂದು ವೇಳೆ ಈ ಸಮಾರ್ಯದವನನ್ನು ಪ್ರಶ್ನಿಸಿದರೆ ಅವನು ಹೇಳ್ತಾನೆ, ದೇವರ ಮೂಲ ಉದ್ದೇಶ ನನ್ನಲ್ಲಿ ನೆರವೇರಿದೆ. ನಾನು ಆತನಿಗೆ ಸಂತಸವನ್ನು ತರುತ್ತಾ, ಆತನನ್ನು ಸ್ತುತಿಸುತ್ತಾ, ಆತನ ಗುಣಾತಿಶಯವನ್ನು ಗುಣಗಾನ ಮಾಡುತ್ತಾ ನನಗೆ ಮಾತ್ರ ಅರಿಕೆ ಮಾಡಿಕೊಳ್ಳುತ್ತಿಲ್ಲ, ಆದರೆ ಇಡೀ ಹಳ್ಳಿಯಲ್ಲಿ ಅದನ್ನು ಸಾಕ್ಷೀಕರಿಸುತ್ತಾ ಇದ್ದೇನೆ. ಮಿಕ್ಕ 9 ಮಂದಿಯ ನಡುವೆಯಲ್ಲಿ ಕೂಡ ನನ್ನ ಈ ಸ್ತುತಿ ಮಹಾಶಬ್ದ ದೇವರನ್ನು ಕೊಂಡಾಡುವುದು, ಅವರನ್ನು ಕೂಡ ನಾನು ಸ್ತುತಿ ಆರಾಧನೆಗೆ ಸೆಳೆಯುತ್ತಾ ಆಹ್ವಾನಿಸುತ್ತಿದ್ದೇನೆ. ದಿಸ್ ಇಸ್ ವಾಟ್ ಪ್ರೇಸಸ್. ಇದು ಸ್ತುತಿ. It is not just singing always is praising. Even while preaching you can praise. Yes. ಮೂಲ ಉದ್ದೇಶ ಏನು? You point out towards the Lord God, Jesus Christ, and you confess His characters, what He is praising. ಇದನ್ನು ಮಾಡ್ತಾ ಇದ್ದಾನೆ ಈ ಸಮಾರ್ಯದವನು ಇವತ್ತು ಸ್ತುತಿಸುವುದು ಹೇಗೆ ಎಂಬುದಾಗಿ ಮತ್ತೆ ನಮಗೆ ಪಾಠ ಹೇಳ್ಕೊಡ್ತಾ ಇದ್ದಾನೆ. ನೋಡ್ರಿ, ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 17ನೇ ವಚನ ನೋಡ್ರಿ, ಯೇಸು ಇದನ್ನು ನೋಡಿ ಅಲ್ಲೊಂದು ತಿರ್ಗಾ ಹೈಫನ್ ಇದೆ. ಪ್ರಾಬಬ್ಲಿ ಈಸ್ ಸೈಲೆಂಟ್, ರಿಸೀವಿಂಗ್ ಆಲ್ ದಿಸ್ ಪ್ರೇಸಸ್ ಅಂಡ್ ವರ್ಷಿಪ್. ಯಾಕಂದರೆ ಪಾದಗಳಿಗೆ ಅಡ್ಡ ಬಿದ್ದಿದ್ದಾನೆ. ಎಂಥ ಆಸನ ರೀ! ತನ್ನನ್ನು ತಾನು ಸಂಪೂರ್ಣ ಸಮರ್ಪಣೆ ಮಾಡಿಕೊಳ್ಳುವಂಥ ಅದೊಂದು ಆಸನ. ಅಡ್ಡ ಬೀಳ್ತಾ ಇದ್ದಾನೆ. ಈಸ್ ವರ್ತಿ ಟು ಬಿ ವರ್ಷಿಪ್ಡ್. ಈವನ್ ಇನ್ ಇಸ್ ಹ್ಯೂಮನ್ ಫಾರ್ಮ್ ಈಸ್ ವರ್ತಿ ಟು ಬಿ ವರ್ಷಿಪ್ಡ್. ಕ್ಯಾನ್ ಯು ಇಮ್ಯಾಜಿನ್? ನಾವು ಆತನು ಅತ್ಯುನ್ನತ ಸ್ಥಾನಕ್ಕೆ ಏರಿದ್ದಾನೆ. ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಆತನಿಗೆ ದಯಪಾಲಿಸಲ್ಪಟ್ಟಿದೆ. ಆತನನ್ನು ಇನ್ನೆಷ್ಟು ಮರ್ತ್ಯ ಲೋಕದಲ್ಲಿರುವಂಥ ನಾವು ಆತನನ್ನು ಪ್ರತಿಜ್ಞೆ ಮಾಡಿ, ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯನ್ನು ಆರಾಧಿಸಿ ಸ್ತುತಿಸುವವರಾಗಬೇಕು. ನಾವು ಹೊಂದಿರುವಂಥ ಜೀವನಾರಭ್ಯ, ನಾವು ಹೊಂದಿರುವಂಥ ಆತನ ಉಪಕಾರಗಳಿಗೋಸ್ಕರ ಆತನು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಳಿಸಿರುವುದು ಮಾತ್ರವಲ್ಲ, ನಮ್ಮನ್ನು ರಕ್ಷಿಸಿರುವುದಕ್ಕೋಸ್ಕರ ಆತನಿಗೆ ಇನ್ನೆಷ್ಟು ಸ್ತುತಿ ಸಲ್ಲಿಸಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಇದನ್ನು ವೀಕ್ಷಿಸುತ್ತಿರುವಾಗಲೇ ನೀವು ರಕ್ಷಿಸಲ್ಪಟ್ಟವರಾಗಿದ್ದರೆ ಆ ರಕ್ಷಣೆಗೋಸ್ಕರ ನಿಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ಯೇಸು ನನ್ನನ್ನು ರಕ್ಷಿಸಿದ್ದಾನೆ, ಅದನ್ನು ನೀವು ವಿನಿಮಯ ಮಾಡಿಕೊಳ್ಳುತ್ತಾ ಯು ಕ್ಯಾನ್ ಸ್ಟಾರ್ಟ್ ಪ್ರೇಸಿಂಗ್ ಗಾಡ್. ಸರಿ, ಮುಂದೆ ಹೋಗೋಣ. ಅದಕ್ಕೆ 17ನೇ ವಚನ, ಎಸ್ ಸ್ವಾಮಿ ನೋಡ್ರಿ, 10 ಮಂದಿ ಶುದ್ಧರಾದರಲ್ಲವೇ? ಎಸ್ ಸ್ವಾಮಿಗೆ ಲೆಕ್ಕ ಕೂಡ ಗೊತ್ತು. 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿಯಲ್ಲಿ? He questions people who do not remember the goodness of God. ದೇವರ ಒಳಿತನ್ನು, ಉಪಕಾರವನ್ನು ಸ್ಮರಿಸದೆ ಇರುವವರನ್ನು ಪ್ರಶ್ನಿಸುತ್ತಾನೆಂಬುದು ಮತ್ತೆ ಇಲ್ಲಿ ಗೋಚರವಾಗಿದೆ. ಅದಕ್ಕೆ ಕೀರ್ತನೆಗಾರನು ಹೇಳಿದ, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆತನ ಉಪಕಾರ ನಮ್ಮನ್ನು ದೇವರೆಡೆಗೆ ನಡೆಸಬೇಕು, ಮಾನಸಾಂತರಕ್ಕೆ ನಡೆಸಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಶ್ನಿಸುತ್ತಾ ಇದ್ದಾನೆ, 9 ಮಂದಿಯಲ್ಲಿ ಇವತ್ತು ಯಾವ ಗುಂಪಿನಲ್ಲಿದ್ದೇವೆ ನಾವು? ಈ ಒಬ್ಬ ಸಮಾರ್ಯದವನ ಹಾಗೆ ಅಥವಾ 9 ಮಂದಿಯ ಗುಂಪಿನಲ್ಲಿದ್ದೇವಾ? ಪ್ರಶ್ನಿಸಿಕೊಳ್ಳೋಣ. ಈ ಪ್ರಶ್ನೆಗೆ ನಾವು ನೀವೇ ಉತ್ತರ ಕೊಟ್ಟುಕೊಳ್ಳೋಣ. ಆಮೇಲೆ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ನಾನು ಎನಿಸ್ತೇನೆ ಎಲ್ಲೋ ಒಂದು ಕಡೆ ನೋವಿನ ಸಂಗತಿಯಿಂದ ಕೂಡಿರುವಂಥ ಒಂದು ಹೇಳಿಕೆ. ಈ 9 ಮಂದಿಗೆ ಮುಖ್ಯವಾದದ್ದು ಯಾವುದಾಯಿತು? ಧರ್ಮಾಚಾರಗಳೇ ಮುಖ್ಯವಾಯಿತು, ಅಥವಾ ಧರ್ಮಶಾಸ್ತ್ರವನ್ನು ನೆರವೇರಿಸುವವನು ಮುಖ್ಯವಾಗಲಿಲ್ಲವೋ? ಆ ಧರ್ಮಶಾಸ್ತ್ರದ ಅಧೀನದಲ್ಲಿ ಅದನ್ನು ಸಂಪೂರ್ಣವಾಗಿ
ಅಭಿವ್ಯಕ್ತಗೊಳಿಸಿರುವಂಥ ಯೇಸು ಸ್ವಾಮಿಯನ್ನು ಗುರುತು ಹಿಡಿಯದೆ ಅವರು ಕೊರತೆಯುಳ್ಳವರಾಗಿ ಯಾಜಕರ ಬಳಿಗೆ ಹೋಗ್ಬಿಟ್ರು? ಅಥವಾ ಸಮಾರ್ಯದವನು ಹಿಂತಿರುಗಿದಾಗ ನನ್ನ ಪ್ರಶ್ನೆ, ಯಾಜಕನಿಗಿಂತ ಮಹಾಯಾಜಕನು ನಮ್ಮ ಮಧ್ಯದಲ್ಲಿದ್ದಾನೆಂಬುದಾಗಿ ಗುರುತಿಸಿ ಅವನು ಯೇಸುವಿನ ಬಳಿಗೆ ಬಂದುಬಿಟ್ನೋ? ನನಗೆ ಗೊತ್ತಿಲ್ಲ. ಈ ಪ್ರಶ್ನೆಗಳನ್ನು ನಿಮ್ಮ ಚಿಂತನೆಗೋಸ್ಕರ ಬಿಡ್ತೇನೆ ನಾನು ಎಂದು ಹೇಳಿದನು. ಆಗ ಯೇಸುಸ್ವಾಮಿ ಅಡ್ಡ ಬಿದ್ದಿರುವ ಆ ಮನುಷ್ಯನಿಗೆ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಎದ್ದು ಹೋಗು, ಎದ್ದು ಹೋಗು, ಅವರಿಗೆ ಯಾಜಕರ ಬಳಿಗೆ ಹೋಗು. ಈಗ ಇವನಿಗೆ ಯಾಜಕರ ಬಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ನೀನು ಎದ್ದು ಹೋಗು. ಎಲ್ಲಿಗೆ ಹೋಗು? ನಿನ್ನ ಸಮುದಾಯದ ಬಳಿಗೆ ಹೋಗು. ಎಲ್ಲಿಗೆ ಹೋಗು? ನಿನ್ನ ಕುಟುಂಬದ ಬಳಿಗೆ ಹೋಗು. ಎಲ್ಲಿಗೆ ಹೋಗು? ಸಮಾಜದ ಮುಖ್ಯವಾಹಿನಿಗೆ ಹೋಗು. ಜೀಸಸ್ ರಿಸ್ಟೋರ್ಸ್ ಯು ಬ್ಯಾಕ್ ಟು ಯುವರ್ ಫ್ಯಾಮಿಲಿ, ಯುವರ್ ಕಮ್ಯುನಿಟಿ, ಯುವರ್ ಸೊಸೈಟಿ. ಎ ಗ್ರೇಟ್ ರಿಸ್ಟೋರರ್ ಇಸ್ ಜೀಸಸ್ ಕ್ರೈಸ್ಟ್. ನಮ್ಮನ್ನು ಪುನರ್ಸ್ಥಾಪಿಸ್ತಾನೆ, ನಮ್ಮನ್ನು ಪುನರ್ ಸೇರಿಸುತ್ತಾನೆ ನಮ್ಮ ಕುಟುಂಬಕ್ಕೆ, ನಮ್ಮನ್ನು ಪುನಃ ಸೇರಿಸುತ್ತಾನೆ ನಮ್ಮ ಸಮುದಾಯಕ್ಕೆ, ನಮ್ಮನ್ನು ಪುನಃ ಸೇರಿಸುತ್ತಾನೆ ನಮ್ಮ ಸಮಾಜಕ್ಕೆ. ಯೇಸು ಕರ್ತನು ಮಾಡಬಲ್ಲ, ಯೇಸು ಕರ್ತನು ಮಾಡಬಲ್ಲ, ಇದನ್ನು ಮಾಡಬಲ್ಲ. ನೀನು ಬಹಿಷ್ಕರಿಸಲ್ಪಟ್ಟು ನಿನ್ನನ್ನು ದೂರ ಇಟ್ಟಿದ್ದಾರಾ? ಆ ಕೊರಗು ನಿನ್ನನ್ನು ಕಾಡುತ್ತಿದೆಯಾ? ಕರುಣೆಯಿಂದ ತುಂಬಿರುವಂಥ ಈ ಯೇಸು ನಿನ್ನ ಬಳಿಗೆ ಬರ್ತಾನೆ, ನಿನ್ನನ್ನು ಪುನರ್ಸ್ಥಾಪಿಸಲು ಸಿದ್ಧನಾಗಿದ್ದಾನೆ. ನೀನು ಸಿದ್ಧನಾಗಿದೆಯಾ? ಸಿದ್ಧಳಾಗಿದೆಯಾ? ನನ್ನ ಪ್ರಿಯ ಸಹೋದರ ಸಹೋದರೇ, ಎದ್ದು ಹೋಗು. ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಟ್ ಈಸ್ ನಾಟ್ ಪ್ರೇಯರ್ ಅಲೋನ್, ಇಟ್ ಈಸ್ ಫೇತ್ ಲೇಸ್ಡ್ ವಿತ್ ಪ್ರೇಯರ್ ಲೇಸ್ಡ್ ವಿತ್ ಫೇತ್ ನಿನ್ನನ್ನು ಹೀಲ್ ಮಾಡಿದೆ. ಇದನ್ನು ಯಾರು ಹೇಳಲಿಕ್ಕೆ ಸಾಧ್ಯ ನನ್ನ ಪ್ರಿಯ ಸಹೋದರ ಸಹೋದರಿಯರೇ? ಯಾರು ಹೇಳಲಿಕ್ಕೆ ಸಾಧ್ಯ? ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಹಂತ ಹಂತವಾಗಿ ಇವರ ನಂಬಿಕೆಯನ್ನು ಏರಿಸಿದ್ದಾನೆ. ಆ ನಂಬಿಕೆಯ ಪರಿಣಾಮ ಸ್ವಸ್ಥತೆಯನ್ನು ಹೊಂದಿರುವಂಥ ಈ ವ್ಯಕ್ತಿಗೆ, ಹಿಂತಿರುಗಿರುವಂಥ ಈ ವ್ಯಕ್ತಿಗೆ ಅವನ ನಂಬಿಕೆಯನ್ನು ಗುರುತಿಸಿ ಶ್ಲಾಘಿಸಿ ಕಳಿಸಿಕೊಟ್ಟಿದ್ದಾನೆ. ಗೋ ಬ್ಯಾಕ್, ನಾಟ್ ವಿತ್ ಲೆಪ್ರಸಿ ಬಟ್ ಅ ಮ್ಯಾನ್ ಫಿಲ್ಡ್ ವಿತ್ ಫೇತ್. ಕುಷ್ಠದಿಂದಲ್ಲ, ಅದರ ಬಿಡುಗಡೆಯನ್ನು ಹೊಂದಿ ನಂಬಿಕೆಯಿಂದ ತುಂಬಲ್ಪಟ್ಟವನಾಗಿ ನಿನ್ನ ಸಮುದಾಯಕ್ಕೆ ಹೋಗು, ಸಮಾಜಕ್ಕೆ ಹೋಗು, ನಮ್ಮ ಮನೆಗೆ ಹೋಗು. ಟುಡೇ ದ ಲಾರ್ಡ್ ವಾಂಟ್ಸ್ ಟು ಸೆಂಡ್ ಯು ಬ್ಯಾಕ್ ಟು ಯುವರ್ ಹೋಮ್ಸ್, ಟು ಯುವರ್ ಕಮ್ಯುನಿಟಿ, ಟು ಯುವರ್ ಫ್ಯಾಮಿಲಿ, ಫಿಲ್ಡ್ ವಿತ್ ಫೇತ್. ಲೆಟ್ ದಿಸ್ ಬಿ ಅವರ್ ಪ್ರೇಯರ್ಸ್. ಇವತ್ತು ನಮ್ಮನ್ನು ಸಮುದಾಯ, ಸಮಾಜಕ್ಕೆ, ಕುಟುಂಬಕ್ಕೆ ನಂಬಿಕೆಯಿಂದ ತುಂಬಿಸಿ ಕಳಿಸುವವನಾಗಿದ್ದಾನೆ. ಆ ನಂಬಿಕೆಯು ಸಾಕಷ್ಟು ಸಾಹಸಗಳನ್ನು ದೇವರೊಂದಿಗೆ ನಡೆಸಲು ಸಾಧ್ಯ, ಪ್ರತಿಫಲಗಳನ್ನು ಹೊಂದಿ ದೇವರನ್ನು ಸಾಕ್ಷೀಕರಿಸಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಪ್ರಾರ್ಥನೆ ಇದಾಗಿರಲಿ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ದೇವರೇ. ಆ ನಂಬಿಕೆಯ ಮೂಲಕ ವಿಧೇಯರಾಗುವಂತೆ ನಮ್ಮನ್ನು ಮಾರ್ಪಡಿಸು ದೇವರೇ. ನಿನ್ನ ದಯೆ ದೊರಕಿಸು. ಸಾಕಷ್ಟು ಸಂದೇಶದಿಂದ ಕೂಡಿರುವಂಥ ಈ ಭಾಗ. ಎಸ್, ಕರ್ತನ ಈ ಆಲೋಚನೆಗಳಿಂದ ನಮ್ಮನ್ನು ಆಶೀರ್ವದಿಸಲಿ, ಈ ಆಲೋಚನೆಗಳಿಂದ ನಮ್ಮನ್ನು ಆಶೀರ್ವದಿಸಲಿ. ನಿನ್ನ ಬಳಿಗೆ ಯಾರು ಬರುತ್ತಿಲ್ಲವೋ, ನಿನ್ನನ್ನು ಯಾರು ಸೇರಿಸಿಕೊಳ್ಳುತ್ತಿಲ್ಲವೋ, ಎಲ್ಲರೂ ನಿನ್ನನ್ನು ದೂರ ಮಾಡಿದ್ದಾರೋ, ನಿರ್ಲಕ್ಷ್ಯಕ್ಕೆ ಒಳಗಾಗಿದೆಯೋ, ಯೇಸು ನಿನ್ನ ಬಳಿಗೆ ಬರುತ್ತಿದ್ದಾನೆ. ನಿನ್ನ ಬಳಿಗೆ ಬರುವ ಯೇಸುವನನ್ನು ನೀನು ಹೇಗೆ ನಡೆಸ್ಕೊಂಡಿದ್ಯಾ? ಈ 10 ಮಂದಿ ಒಮ್ಮನಸ್ಸಿನಿಂದ ಎದುರು ನಿಂತು ದೂರದಲ್ಲೇ ಪ್ರಾರ್ಥಿಸಿದಂತೆ ಆತನು ಸಮೀಪದಲ್ಲಿದ್ದಾಗಲೇ ಪ್ರಾರ್ಥಿಸಿರಿ, ನಂಬಿಕೆಯಿಂದ ಪ್ರಾರ್ಥಿಸಿರಿ. ಆತನು ಪ್ರತ್ಯುತ್ತರಿಸುತ್ತಾನೆಂಬುದಾಗಿ ಇಲ್ಲಿ ಸಾಕ್ಷೀಕರಿಸಿಕೊಂಡಿದೆ, ಸಾಕ್ಷಿ ಇದೆ. ಆತ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾನೆ. ಆ ಪ್ರಾರ್ಥನೆಯಲ್ಲಿ ಆಜ್ಞೆಗಳಿದ್ದರೆ ಈ 10 ಮಂದಿಯಂತೆ ನಂಬಿಕೆಯಿಂದ ವಿಧೇಯರಾಗೋಣ. ನೀವು ಹೊಂದಿದ ಉಪಕಾರಗಳನ್ನು ಮೊದಲು ಉಪಕಾರ ಮಾಡಿದವನಿಗೆ ಸಲ್ಲಿಸೋಣ. ಮಹಾಶಬ್ದದಿಂದ ಈ ಯೇಸುವನ್ನು ಇತರರಿಗೆ ಗೊತ್ತು ಮಾಡೋಣ. ಈತನ ಗುಣಾತಿಶಯವನ್ನು ಪ್ರಚುರಪಡಿಸೋಣ. ಈತನನ್ನು ಆರಾಧಿಸೋಣ. ಆರಾಧನೆಗೆ ಅರ್ಹನು, ಯೋಗ್ಯನು ಈತನು. ಸ್ತುತಿ ಹೊಂದುವುದಕ್ಕೆ ಯೋಗ್ಯನಿತನು. ಆ ನಂಬಿಕೆಯನ್ನು ಯೇಸುವಿನ ಬಾಯಿನಿಂದಲೇ ಗುರುತಿಸಲ್ಪಟ್ಟು ಆ ನಂಬಿಕೆಯಿಂದ ತುಂಬಿದವರಾಗಿ ನಾವು ಹಿಂತಿರುಗೋಣ.
ಕರ್ತನ ಈ ಆಲೋಚನೆಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ಈ ಸಂದೇಶಕ್ಕೋಸ್ಕರ ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಉತ್ತಮ ಆತ್ಮಿಕ ಪಾಠಗಳನ್ನು ನಮ್ಮ ಮುಂದೆ ನೀನು ಬಿತ್ತರಿಸಿದ್ದಿ. ಕರ್ತನೆ, ನಮ್ಮ ಕೊರತೆಗಳನ್ನು ಗುರುತಿಸಿಕೊಳ್ಳಲು ನಿನ್ನ ಕೃಪೆಯನ್ನು, ಪವಿತ್ರಾತ್ಮನ ಸಹಾಯವನ್ನು ದಯಪಾಲಿಸು. ಕರ್ತನೆ, ನೀನು ಸಮೀಪಿಸುವವನು, ಸಮೀಪದಲ್ಲಿದ್ದಾಗಲೇ ಭಿನ್ನವಿಸಲು ಕೃಪೆ ಮಾಡು. ನಂಬಿಕೆಯಿಂದ ಪ್ರಾರ್ಥಿಸಲು ನೀನು ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸು. ನಿನ್ನ ಪ್ರತ್ಯುತ್ತರವನ್ನು ಹೊಂದಿ, ನಿನ್ನಿಂದ ಪ್ರತ್ಯುತ್ತರವನ್ನು ಹೊಂದಿ ವಿಧೇಯರಾಗಲು ನಂಬಿಕೆಯನ್ನು ಹೆಚ್ಚಿಸು. ಆ ಉಪಕಾರವನ್ನು ಹೊಂದಿದ ಕೂಡಲೇ ಸೂಕ್ಷ್ಮತೆಗಳಾಗಿ ಹಿಂದಿರುಗಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ನಿನಗೆ ಅಡ್ಡ ಬೀಳಲು ಸ್ತುತಿ ಆರಾಧನೆಯನ್ನು ಕಲಿಸು. ಸ್ವಾಮಿ, ನಂಬಿಕೆಯಿಂದ ತುಂಬಿದವರಾಗಿ ಮತ್ತೆ ನಿನ್ನಿಂದ ಆಜ್ಞೆಗಳನ್ನು ಹೊಂದಿ ಎದ್ದು ಹೋಗು. ನಿರಾಶೆಯಲ್ಲಿರುವ ಸಮಾಜಕ್ಕೆ ನಿರೀಕ್ಷೆಯಾಗು. ಕಣ್ಣೀರಿನಲ್ಲಿರುವವರಿಗೆ ಒರೆಸುವವನಾಗು. ದೇವರ ಗುಣಾತಿಶಯವನ್ನು ಪರಿಚಯಿಸುವವನಾಗು. ಇವುಗಳನ್ನು ಹೊಂದಿ ಹಿಂತಿರುಗಲು ಸಹಾಯಿಸು. ಯೇಸು ಕರ್ತನ ಹೆಸರಿನಲ್ಲಿ ನಾವು ಈ ಪ್ರಾರ್ಥನೆಯನ್ನು ಬೇಡುತ್ತಿರುವಾಗಲೇ ಸ್ವಾಮಿ, ನಮ್ಮ ಇಡೀ ದೇಶದಲ್ಲಿ ಒಮಿಕ್ರಾನ್ ಮತ್ತೆ ಉದ್ಭವಿಸಿದೆ. ನಮ್ಮ ಸರ್ಕಾರಗಳನ್ನು, ಆಸ್ಪತ್ರೆಗಳನ್ನು, ವೈದ್ಯರನ್ನು, ದಾದಿಯರನ್ನು ಕರ್ತನೆ ನಿನ್ನ ಮಾರ್ಗಾಲೋಚನೆಗಳನ್ನು ದಯಪಾಲಿಸಿಕೊಟ್ಟು ನೀನು ನಡೆಸು. ಪೀಡೆಗೊಳಗಾಗಿರುವವರನ್ನ ಕರ್ತನೆ, ಅವರ ಸಮೀಪದಲ್ಲಿದ್ದು ಅವರ ಬಿನ್ನಹವನ್ನು ಕೇಳಿ ಸ್ವಸ್ಥಗೊಳಿಸಿ ಎಂದು ನಿನ್ನಲ್ಲಿ ಪ್ರಾರ್ಥಿಸ್ತೇನಪ್ಪ ಸ್ವಾಮಿ. ಲೋಪದೋಷಗಳು ಉಂಟಾಗಿ ಇಡೀ ಸಮುದಾಯ ಸಮಾಜ ಮತ್ತೆ ಕಂಗೆಡದಂತೆ, ನರಳಾಡದಂತೆ ದೇವರೇ ಕರುಣೆಯನ್ನು ದಯಪಾಲಿಸಿ ಎಂದು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮ ಸಭೆ, ನಮ್ಮ ಕುಟುಂಬಗಳನ್ನು ಸಂರಕ್ಷಿಸು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತೇನೆ. ತಾಮ್ರದ ಪೌಳಿಗೋಡೆಯೋ ಎಂಬಂತೆ ನಮ್ಮನ್ನು ಹೊದಿಸಿ ಈ ಎಲ್ಲ ಸೋಂಕಿಗಳಿಂದಲೂ ಕರ್ತನ ನಮ್ಮನ್ನು ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸ್ತೇನೆ. ವಿದ್ಯಾರ್ಥಿ ಸಮುದಾಯವನ್ನು ಆಶೀರ್ವದಿಸು, ಉದ್ಯೋಗಸ್ಥರನ್ನು ಆಶೀರ್ವದಿಸು. ಅದರಲ್ಲೂ ಕರ್ತನೆ ಸ್ವಾಮಿ, ಪೌರ ಕಾರ್ಮಿಕರು ಕರ್ತನೆ ಪ್ರತಿನಿತ್ಯ ಬಂದು ಅವರು ಸ್ವಾಮಿ ತ್ಯಾಜ್ಯಗಳನ್ನು ಸ್ವೀಕರಿಸುವಾಗ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸ್ತೇನೆ. ಅವರನ್ನು ಕೂಡ, ಅವರ ಕುಟುಂಬಸ್ಥರನ್ನು ಕೂಡ ಸಂರಕ್ಷಿಸು. ವೈದ್ಯರನ್ನು, ಅವರ ಕುಟುಂಬಸ್ಥರನ್ನು ಕೂಡ ಸಂರಕ್ಷಿಸು. ಬೀದಿ ವ್ಯಾಪಾರಿಗಳನ್ನು ಕೂಡ ಸಂರಕ್ಷಿಸು ಬೇಡ್ತೇನಪ್ಪ ಸ್ವಾಮಿ. ಅಧಿಕಾರಿಗಳನ್ನು, ಮಂತ್ರಿವರ್ಗದವರನ್ನು, ಮುಖ್ಯಮಂತ್ರಿಗಳನ್ನು, ಪ್ರಧಾನಮಂತ್ರಿಗಳನ್ನು, ಆರೋಗ್ಯ ಇಲಾಖೆಯ ಸಂಪೂರ್ಣ ಸಿಬ್ಬಂದಿಗಳನ್ನು ಕೂಡ ದೇವರೇ ನಿನ್ನ ಕೃಪೆಯಡಿಯಲ್ಲಿ ಬಚ್ಚಿಟ್ಟು ಕಾಯಿ. ನಮ್ಮ ದೇಶದ ಮೇಲೆ ನಿನ್ನ ಕರುಣೆ ಇರಲಿ. ನಮ್ಮ ದೇಶದ ಮೇಲೆ ನಿನ್ನ ಕರುಣೆ ಇರಲಿ. ಎಲ್ಲ ಪ್ರಾರ್ಥನೆಗಳನ್ನು ಯೇಸು ಕರ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. ಸ್ತೋತ್ರ
ಪ್ರಿಯ ಸಹೋದರ ಸಹೋದರಿ, ಈ ದಿನದ ಆರಾಧನೆಯು ನಿಮಗೆ ಆಶೀರ್ವಾದಕರವಾಗಿತ್ತೆಂದು ನಾವು ನಂಬುತ್ತೇವೆ. ಈ ದಿನ ನೀವು ಕೇಳಿದ ದೇವರ ವಾಕ್ಯವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕಿಸಿತೆಂದು ನಾವು ನಂಬುತ್ತೇವೆ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿರಲಿ ಅಂತ. ನೀವು ಕೇಳಿದ ಈ ವಾಕ್ಯದ ದೆಸೆಯಿಂದ ನಿಮ್ಮ ಜೀವಮಾನವು ಪ್ರಕಾಶಗೊಳ್ಳಲಿ, ಕತ್ತಲಾದ ನಿಮ್ಮ ಬದುಕಿನಲ್ಲಿ ಬೆಳಕು ಮೂಡಲಿ, ನಿಮ್ಮ ಪ್ರಶ್ನೆಗಳಿಗೆ ಇನ್ನೂ ಹೆಚ್ಚೆಚ್ಚಾಗಿ ನೀವು ಉತ್ತರಗಳನ್ನು ಕಂಡುಕೊಳ್ಳುವಂತಾಗಲಿ ಎನ್ನುವುದು ನಮ್ಮ ಪ್ರಾರ್ಥನೆಯಾಗಿದೆ. ಈ ದಿನದ ಕಾರ್ಯಕ್ರಮದ ಅಂತ್ಯಕ್ಕೆ ಬಂದಿದ್ದೇವೆ. ಸಭಾ ಪಾಲಕರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವವರಾಗಿದ್ದಾರೆ ಮತ್ತು ಅಂತ್ಯದಲ್ಲಿ ಆಶೀರ್ವಾದ ವಚನವನ್ನು ಕೂಡ ಕೊಡುವವರಾಗಿದ್ದಾರೆ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಮತ್ತೆ ಇನ್ನೊಂದು ಸೂಚನೆ, ತೆರೆ ಮೇಲೆ ಕಾಣುವಂಥ ಆ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿರಿ. ನಾವು ನಿಮ್ಮ ಕಾಲನ್ನು ನಾವು ಸ್ವೀಕರಿಸುವಂಥದ್ದು ಅಷ್ಟೇ ಅಲ್ಲ, ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೇವೆ ಕ್ರಿಸ್ತನಲ್ಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆ ಆದ ದೇವರೇ, ಈ ಒಂದು ಆರಾಧನೆ ದಿನಕ್ಕಾಗಿ ನಿಮಗೆ ಸ್ತೋತ್ರ. ಪುನರುತ್ಥಾನವಾಗಿರುವಂಥ ದಿನದಲ್ಲಿ ನಿನ್ನನ್ನು ಆರಾಧಿಸುವಂತೆ, ಕೊಂಡಾಡುವಂತೆ, ಹಾಡುಗಳ ಮುಖಾಂತರ, ವಾಕ್ಯಗಳ ಮುಖಾಂತರ ಕರ್ತನೆ ನಾವು ಬೋಧಿತರಾಗುವ ಕೃಪೆಗೆ ನಡೆಸಿದ್ದೀನಿ. ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕರ್ತನೆ, ಇಂಥ ಒಂದು ಲಾಕ್ಡೌನ್ ಸಮಯದಲ್ಲಿ ಕರ್ತನೆ, ಇಂಥ ಒಂದು ಪರಿಸ್ಥಿತಿಯ ಸಮಯದಲ್ಲಿ ಕರ್ತನೆ, ನೀನು ಆರಾಧನೆಯನ್ನು ನಮ್ಮ ಮನೆಗಳಲ್ಲಿ ಏರ್ಪಡಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ಮಾಧ್ಯಮಕ್ಕಾಗಿ ನೊಂದಾವರ್ತಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಟೆಕ್ನಿಕಲ್ ಟೀಮ್ಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ದೇವ, ಇವತ್ತು ವಾಕ್ಯವನ್ನು ಕೇಳಿರುವಂಥ ನಾವೆಲ್ಲರೂ ನಿನ್ನಲ್ಲಿ ಸಂತೋಷಿಸುವಂತೆ ಕರ್ತನೆ, ನಮ್ಮ ಜೀವಿತದ ಒಂದೊಂದು ಕ್ಷಣವೂ ನಿನ್ನಿಂದಲೇ ಅದು ನಿರ್ಮಿಸಲ್ಪಟ್ಟಿದ್ದೆಂದು ನಂಬಿ ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೆ. ದೇವ, ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಕರ್ತನೆ, ಯಾವ್ಯಾವ ಕುಟುಂಬದಲ್ಲಿ ದುಃಖ ಇದೆಯೋ, ಸಂಕಟ ಇದೆಯೋ, ಬೇಸರಿಕೆಗಳಿದೆಯೋ ಕರ್ತನೆ, ಒಬ್ಬಂಟಿಕರಾಗಿದ್ದಾರೆ. ಕೋವಿಡ್ ನಿಮಿತ್ತ ಕರ್ತನೆ ಕೆಲವರು ತಮ್ಮ ಪ್ರಿಯರನ್ನು ಕಳ್ಕೊಂಡಿದ್ದಾರೆ. ಒಬ್ಬೊಬ್ಬರನ್ನ ನೀನು ಕರುಣಿಸು, ಬಲಪಡಿಸು, ಪಕ್ಕದಲ್ಲಿ ಇದ್ದು ಕರ್ತನೆ ಅವ್ರನ್ನ ಸಂತೈಸು ಕರ್ತನೆ ಬೇಡಿಕೊಳ್ತಾ ಇದ್ದೇನೆ. ದೇವ, ಎಲ್ಲರಿಗೂ ಆರೋಗ್ಯ ಬಲ ಕೊಟ್ಟಿದ್ದು, ಇದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗುಂಟಾಗಲಿ ಕರ್ತನೆ. ಇವತ್ತು ಕೇಳಿರುವಂಥ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳುವಂಥ ಕೃಪೆ ಕೊಟ್ಟು ನಡೆಸು. ಘನ ಮಾನ ಮಹಿಮೆ ನಿನಗೆ ಮಾತ್ರ ಉಂಟಾಗಲೆಂದು ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದ ನಂಬಿಕೆಯಿಂದಲೇ ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು ಮತ್ತು ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಆತನ ಸಹವಾಸ, ಆತನ ನಡೆಸುವಿಕೆ, ಆತನ ಬಲ ಫಲ ನಮ್ಮೆಲ್ಲರ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೇನ್.